ಎಲ್ಲರಿಗೂ ನಮಸ್ಕಾರ. ವಿಶೇಷವಾಗಿ ಹಾಯ್ ಮಕ್ಕಳೇ. ಇವತ್ತು ದಿನ 4 21 ದಿನಗಳ ಬೇಸಿಗೆ ಶಿಬಿರದ ಮಕ್ಕಳ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸುಸ್ವಾಗತ. ಮಹಾವತಾರ್ ಬಾಬಾಜಿ ಪತ್ರಿಜಿ ಗುರುಗಳು ಹಾಗೂ ನಮ್ಮ ತಂದೆ ತಾಯಿಗಳಿಗೆ ನಮಸ್ಕರಿಸುತ್ತಾ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ ಮಕ್ಕಳೇ. ಮೊದಲಿಗೆ ಇವತ್ತು ಏನಿರುತ್ತೆ? ಅಬಾಕಸ್. ನಿನ್ನೆ ಏನಿತ್ತು? ಯೋಗಾಸನ ಪ್ರಾಣಾಯಾಮ. ಇವತ್ತು ಅಬಾಕಸ್ ಇರುತ್ತೆ. ಅದಾದ ನಂತರ ನಿಮ್ಮೆಲ್ರಿಗೂ ಇಷ್ಟ ಆಗುವಂತಹ ಒಂದು ಎಕ್ಸಸೈಸ್ ಇರುತ್ತೆ. ಅದ್ಯಾವುದು ಅಂತ ನೋಡೋಣವಾ? ಎಸ್, ಈಗ ನಮ್ಮ ಹೇಮಾ ಮೇಡಮ್ ಮಾತಾಡ್ತಾರೆ. ಅವರ ಕಡೆಯಿಂದ ಒಂದು ಸವಿ ಮಾತನ್ನು ಕೇಳೋಣ. ಏನ್ ಮಾತಾಡ್ತಾರೆ ಅಂತ. ಎಸ್, ಇವತ್ತು ನಮ್ಮ ಮಕ್ಕಳಿಗೆ ಸ್ಪೀಕರ್ ಏನೇನ್ ಹೇಳ್ಕೊಡ್ತೀರಿ ಅದನ್ನ ಪರಿಚಯ ಮಾಡ್ಕೊಡ್ತಾ ಮತ್ತೆ ನಿಮ್ಮನ್ನ ಪರಿಚಯ ಮಾಡ್ಕೊಡ್ತಾ ಹ್ಯಾಂಡ್ ರೈಸ್ ಮಾಡಿ ಮೊದಲಿಗೆ. ಹಾ, ಎಸ್ ಮೇಡಮ್, ಹೇಮಾ ಮೇಡಮ್ ವೆಲ್ಕಮ್. ನಮ್ಮ ಯೋಗ ಟೀಚರ್ನ ವೆಲ್ಕಮ್ ಮಾಡ್ಕೊಳ್ಳೋಣ. ವೆಲ್ಕಮ್ ಮೇಡಮ್. ನಮಸ್ತೆ ಎಲ್ಲ ಮಕ್ಕಳಿಗೂ. ಹಾಯ್, ಹಲೋ ಎಲ್ಲ ಹೇಗಿದ್ದೀರಾ ಮಕ್ಕಳು? ಜಾಣ ಮಕ್ಕಳು. ಇವಾಗ ಅಬ್ಯಾಕಸ್ ಕಲಿಯೋದಿರುತ್ತೆ ಫಸ್ಟ್. ಅದಕ್ಕೂ ಮೊದಲು ನಾವು ಧ್ಯಾನ ಮಾಡೋಣವಾ? 5 ನಿಮಿಷ 10 ನಿಮಿಷ ಧ್ಯಾನ ಮಾಡೋಣ. ಧ್ಯಾನ ಆದ ನಂತರ ನಿಮ್ಗೆ ಫಸ್ಟಿಗೆ ಅಬ್ಯಾಕಸ್ ಇರುತ್ತೆ. ಅಬ್ಯಾಕಸ್ ಆದ ನಂತರ ಬ್ರೈನ್ ಜಿಮ್. ಚೆನ್ನಾಗಿ ಒಳ್ಳೆ ಆಕ್ಟಿವಿಟೀಸ್ ಇರುತ್ತೆ ಇವತ್ತು. ಓಕೆನಾ? ಮೊದ್ಲಿಗೆ ಧ್ಯಾನ ಮಾಡೋಣ. ಎಸ್ ಮೇಡಮ್. ಸಾರಿ ಮಕ್ಕಳೇ, ನಾನು ವಿಶೇಷವಾದದನ್ನೇ ಮರ್ತೆ. ಧ್ಯಾನ ಮೊದಲನೇದಾಗಿ ನಾವೆಲ್ಲರೂ ಧ್ಯಾನ ಮಾಡ್ಬೇಕಲ್ವಾ? ಮೇಡಮ್ ಜ್ಞಾಪನ ಮಾಡಿದ್ರು. ಥ್ಯಾಂಕ್ ಯು ಮೇಡಮ್. ಎಸ್, ನೋಡೋಣ ಎಲ್ರು ಯಾರೆಲ್ರು ಹೇಗೆ ಧ್ಯಾನ ಮಾಡ್ತೀರಾ, ಎಷ್ಟು ಚೆನ್ನಾಗಿ ಮಾಡ್ತೀರಾ. ನಾನು ಒಬ್ಸರ್ವ್ ಮಾಡ್ತಾ ಇರ್ತೀನಿ. ನಾವ್ ಹೇಳೋವರೆಗೂ ಕಣ್ ತೆಗಿಬಾರ್ದು. ಅದ್ರಲ್ಲಿ ಅಷ್ಟೊಂದು ಶಕ್ತಿ ಬರುತ್ತೆ. ನಿಮ್ ಶಕ್ತಿ ಬೇಕು ಅಂದ್ರೆ ಧ್ಯಾನ ಮಾಡಿ. ಎಸ್, ಒಂದು 10 ಮಿನಿಟ್ಸ್ ಮಾಡ್ಕೊಂಡು ಬರೋಣ. ಎಸ್ ಮೇಡಮ್. ನಿಮ್ದು ನಾನ್ ಮಾಡಿಸ್ತೀನಿ ಮಕ್ಕಳ. ಮೊದ್ಲಿಗೆ ಬ್ರಹ್ಮರ್ಷಿ ಪಿತಾಮಹ ಸುಭಾಷ್ ಪತ್ರಿಜಿ ಅವರನ್ನ ನಮಸ್ಕಾರ ಮಾಡೋಣ. ಮತ್ತೆ ಧ್ಯಾನಕ್ಕೆ ಎಲ್ಲ ಕೂತ್ಕೊಳ್ಳಿ, ಕಣ್ಣು ಮುಚ್ಚೋಣ. ಕ್ಲೋಸ್ ಯುವರ್ ಐ. ನೀರ್ ಸೇವನೆ ಮಾಡಕ್ ಹೇಳ್ಬಿಡಿ ಮೇಡಮ್. ಏನು? ನೀರು ವಾಟರ್. ಹಾ. ನೀರು ಪಕ್ಕದಲ್ಲಿ ಇಟ್ಕೊಂಡಿರ್ಬೇಕು. ದಿನ ಹೇಳ್ತೀವಲ್ವಾ, ಸ್ವಲ್ಪ ನೀರು, 1 ಲೋಟದಷ್ಟು ನೀರು ಇಟ್ಕೊಂಡಿರ್ಬೇಕು. ಆಮೇಲೆ ಧ್ಯಾನಕ್ಕೆ ಮೊದ್ಲು 1 ಸಿಪ್ ನೀರನ್ನ ಕುಡಿದಿರ್ಬೇಕು. ಆಮೇಲೆ ಆ ಉಳಿದಿರೋ ನೀರನ್ನ ಪಕ್ಕದಲ್ಲಿ ಇಟ್ಕೊಳ್ಳೋಣ. ಧ್ಯಾನ ಆದ ನಂತರ ಮತ್ತೆ ಇನ್ನೊಂದ್ ಸ್ವಲ್ಪ ಆ ಧ್ಯಾನದಿಂದ ಎನರ್ಜೈಸ್ ಆಗಿರೋ ನೀರನ್ನ ಮತ್ತೆ ಸ್ವಲ್ಪ ಕುಡಿಯೋಣ ಮಕ್ಕಳ. ಸ್ವಲ್ಪ ಕುಡಿಯೋಣ. ಈಗ ಎಲ್ಲ ಸ್ಥಿತಿಗೆ ಬರೋಣ. ಕುತ್ಕೊಳ್ಳೋಣ, ಸಹಜವಾಗಿ ಕುತ್ಕೊಳ್ಳೋಣ. ಕೈಗಳನ್ನ ಈ ತರ ಲಾಕ್ ಮಾಡ್ಕೊಳ್ಳೋಣ. ತೊಡೆ ಮೇಲೆ ಇಟ್ಕೊಳ್ಳೋಣ. ನಿಧಾನವಾಗಿ ಕಣ್ಣು ಮುಚ್ಚೋಣ. ಯಾವುದೇ ಮುಖದಲ್ಲಿ ಭಾವನೆ ಬೇಡ. ಸುಮ್ಮನೆ ಕುತ್ಕೊಳ್ಳೋಣ. ಒಳ ಹೋಗೋ ಹೊರ ಹೋಗೋ ಉಸಿರಿನ ಮೇಲೆ ಗಮನ ಕೊಡ್ತಾ ಸುಮ್ಮನೆ ನಮ್ಮ ಉಸಿರನ್ನ ಗಮನಿಸೋಣ. ಆನ ಪಾನ ಸತಿ ಧ್ಯಾನವನ್ನ ಮಾಡೋಣ. ಶ್ವಾಸದ ಮೇಲೆ ಧ್ಯಾಸ. ಕಣ್ಣು ಸಂಪೂರ್ಣ ಮುಚ್ಚಿರ್ಬೇಕು. ನಮ್ಮ ಮೂಗಿನ ಹೊರಳೆಯ ಕೆಳಗಡೆ ಪಿರಮಿಡ್ ಆಕಾರದಲ್ಲಿರೋ ಮೂಗಿನ ಶೇಪ್ ಇದೆಯಲ್ಲ, ಹಾಗೇನೆ ಅದನ್ನು ಗಮನಿಸ್ತಾ ಆ ಒಳ ಹೊರ ಹೋಗುವಂತ ಉಸಿರು ನಮ್ಮ ಬಾಡಿನ ಎನರ್ಜೈಸ್ ಮಾಡುತ್ತೆ. ನಮ್ಮಲ್ಲಿ ಹೊರ ಹೋಗುವಂತ ಉಸಿರು ಬೆಚ್ಚಗಿರುತ್ತೆ ಮತ್ತೆ ನಮ್ಮ ಟಾಕ್ಸಿನ್ ಎಲ್ಲ ಹೊರಗಡೆ ಹಾಕುತ್ತೆ. ಇದನ್ನ ನಾವು ಗಮನಿಸ್ತಾ ಮಾಡಿದವಾಗ ಇನ್ನು ಬೇಗ ಆಗೋದನ್ನ ನಾವು ಕಾಣ್ಬೋದು. ಮೆಮರಿ ಪವರ್ ಎಲ್ಲ ಹೆಚ್ಚುತ್ತೆ. ತುಂಬಾ ಚೆನ್ನಾಗಾಗುತ್ತೆ ಓದಕ್ಕಾಗ್ಲಿ, ಆಡುವಾಗಾಗ್ಲಿ, ಕಾನ್ಸಂಟ್ರೇಷನ್ ಮಾಡಕ್ಕೆ, ಫೋಕಸ್ ಮಾಡಕ್ಕೆ, ಎಲ್ಲದಕ್ಕೂ ಧ್ಯಾನ ತುಂಬಾ ಉಪಯೋಗವಾಗುತ್ತೆ. ಮೈಂಡ್ ಕಾಮ್ ಆಗಿ ರಿಲ್ಯಾಕ್ಸ್ ಆಗುತ್ತೆ. ಕಣ್ಣು ಮುಚ್ಚಬೇಕು. ಯಾರೆಲ್ಲ ಕಣ್ಣು ಮುಚ್ಚಿದ್ದೀರಾ? ಚಾರ್ವಿ, ವೆರಿ ಗುಡ್. ಜಾಣ ಮಕ್ಕಳು.
ಅನ್ವಿತ್ ಗೌಡ ಕಣ್ಣು ಮುಚ್ಚು ಪುಟ್ಟ. ವೆರಿ ಗುಡ್ ದಾನ್ವಿ. ಗುಡ್ ಧೃತಿ. ಕಣ್ಣು ಮುಚ್ಚಬೇಕು. ಆಲ್ ಆಫ್ ಯು ಕ್ಲೋಸ್ ಯುವರ್ ಐಸ್. Gently take your awareness to your breath. Observe your ingoing and outgoing breath. Very good. Continue. Another 10 minutes we are going to do the meditation along with the music. ದಯಾನಂದ್ ಎಷ್ಟು ಚೆನ್ನಾಗಿ ಧ್ಯಾನ ಮಾಡ್ತಿದೀಯ ಪುಟ, ಜಾಣ. ಕತ್ತು ಮೇಲೆತ್ತಬಾರ್ದು, ಹುಬ್ಬು ಹಾರಿಸ್ಬಾರ್ದು, ಪಕ್ಕಕ್ ಮಾಡ್ಬಾರ್ದು. ಶ್ವಾಸದ ಮೇಲೆ ಧ್ಯಾಸ, ಮೂಗಿನ ಕೆಳಗಡೆ ನಮ್ಮ ಉಸಿರನ್ನ ಗಮನಿಸ್ತಾ ನಿಧಾನವಾಗಿ ಕಣ್ಣು ಮುಚ್ಚಿ ಹಾಗೇ ಕುತ್ಕೊಳ್ಳೋಣ. ಮ್ಯೂಸಿಕ್ ಆನ್ ಮಾಡಿ ಮೇಡಮ್. ಮೇಡಮ್ ಫೋನಲ್ಲಿ ಜಾಯ್ನ್ ಆಗಿದ್ದೀನಿ. ಯಾರದು, ಏನ್ ಮಾಡ್ತಿದ್ದೀರಾ ಮಧ್ಯ ಮಧ್ಯ? ಯಾವ ಚೇಂಜಸ್ ಮಾಡ್ಬಾರ್ದು ಮಕ್ಕಳು. ಸಿಸ್ಟಮ್ನ ಸುಮ್ನೆ ಹಾಗೆ ಕಣ್ಣು ಮುಚ್ಚಿ ಎಷ್ಟು ಚೆನ್ನಾಗಿ ಧ್ಯಾನ ಮಾಡ್ತಿದ್ದೀರಾ ಎಲ್ಲ. ವೆರಿ ಗುಡ್, ವೆರಿ ಗುಡ್. ಮೈ ಎಲ್ಲ ಶಕೆ ಶಕೆ ಆಗಿತ್ತಲ್ವಾ, ಅದೆಲ್ಲ ಹೋಗಿ ಬಾಡಿ ತಂಪಾಗಿ ಚೆನ್ನಾಗಾಗೋದನ್ನ ನಾವು ನೋಡ್ಬೋದು. ಕತ್ತು ಬೆನ್ನು ನೇರವಾಗಿಟ್ಕೊಂಡು ಹಗುರವಾಗಿಟ್ಕೊಂಡು ಉಸಿರಿನ ಮೇಲೆ ಮತ್ತೆ ನಮ್ಮ ಗಮನವನ್ನ ತೆಗೆದುಕೊಂಡು ಹೋಗೋಣ. ಕನ್ನಡಕ ಹಾಕಿರೋ ಅಂತವ್ರು ಕನ್ನಡಕ ತೆಗೆದು ಧ್ಯಾನ ಮಾಡ್ಬೇಕು. ಕಣ್ಣು ಮುಚ್ಚಿರ್ಬೇಕು. ಲಹರಿ ಪುಟ್ಟ ಧ್ಯಾನ ಕುಳಿತುಕೋಬೇಕು. ಕಣ್ಣು ಮುಚ್ಚಿರ್ಲಿ. ಮೋಕ್ಷಿತ್ ಪುಟ್ಟ ನೀನು ಕೂಡ ಕಣ್ಣು ಮುಚ್ಚು. ಹಾ, ಮೇಡಮ್ ಹೇಳ್ದಾಗೆ ನಾವು ಉಸಿರು ಕಡೆ ಗಮನ ಕೊಡ್ತಾ ಕಣ್ಣು ಮುಚ್ಕೊಂಡು ಆರಾಮಾಗಿ ಫೀಲ್ ಮಾಡೋಣ. ಅನ್ವಿತ್ ಗೌಡ ಪುಟಾಣಿ, ಧ್ಯಾನ ಮಾಡಿದ್ರೆ ತುಂಬಾ ಒಳ್ಳೇದು. ಚೆನ್ನಾಗಿ ಓದುತ್ತೀಯ, ಶಕ್ತಿ ಬರುತ್ತೆ, ಕಣ್ ತೆಗಿಬಾರ್ದು. ಆ ಎಲ್ರು ಜಾಣ ಪುಟಾಣಿಗಳು ಚೆನ್ನಾಗಿ ಧ್ಯಾನ ಮಾಡ್ತಾ ಇದ್ದಾರೆ. ನಗ್ಬಾರ್ದು, ಮೌನವಾಗಿ ಉಸಿರು ಕಡೆ ಗಮನ ಕೊಡ್ತಾ ಆರಾಮಾಗಿ ನಮ್ ಜೊತೆ ನಾವಿರೋದು. ಧೃತಿ ಪುಟ ತುಂಬಾ ಚೆನ್ನಾಗಿ ಧ್ಯಾನ ಮಾಡ್ತಾ ಇದೆ. ಸೂಪರ್. ಇನ್ನು ಕೇವಲ ಸ್ವಲ್ಪ ಸಮಯದವರೆಗೂ ಧ್ಯಾನ ಮಾಡೋಣವಾ? ಯಾವುದೇ ಕಾರಣಕ್ಕೂ ಕಣ್ ತೆಗಿಬಾರ್ದು.
ಇನ್ನು ಕೇವಲ 2 ನಿಮಿಷಗಳು. ಎಸ್ ಮಕ್ಕಳ, ನಾವು ಹೇಳೋವರೆಗೂ ಕಣ್ ತೆಗಿಬಾರ್ದು. 1 ನಿಮಿಷ ಕೇವಲ ಸಹಜವಾದ ಉಸಿರಾಟ. Close your eyes. ಇನ್ನು ಕೇವಲ 60 ಸೆಕೆಂಡ್. ಲಾಸ್ಟ್ 30 seconds. ಮಕ್ಕಳೇ, ಎಲ್ರೂ ನಿಧಾನಕ್ಕೆ ಎಚ್ಚರಿಕೆ ಆಗೋಣ. ಕಣ್ಣು ಹಾಗೆ ಮುಚ್ಚಿರ್ಲಿ. ಎಚ್ಚರಿಕೆಗೆ ನಾವು ಮತ್ತೆ ಪುನಃ ಮರಳೋಣ. 10 seconds. 5, 4, 3, 2, 1, 0. ಈಗ ನಿಧಾನವಾಗಿ ಕೈ ಬೆರಳುಗಳನ್ನ ಬಿಡಿಸಿ ನಿಧಾನವಾಗಿ 2 ಕಣ್ಣುಗಳ ಮೇಲೆ ಇರಿಸ್ಕೊಳ್ಳೋಣ. 5 ಸೆಕೆಂಡ್ ಹಾಗೆ ಇರಬೇಕು. ಕಣ್ಮೇಲೆ 2 ಕೈಗಳಿರ್ಲಿ. ನಿಧಾನವಾಗಿ ಕೈಗಳನ್ನು ಕೆಳಗಿಳಿಸಿ. ಕೈಗಳನ್ನು ಕೆಳಗಿಳಿಸಿ ಮೃದುವಾಗಿ ನಿಧಾನವಾಗಿ ಓಪನ್ ದ ಐಸ್. ಕಣ್ಣುಗಳನ್ನು ತೆರೆಯಿರಿ ಮಕ್ಕಳೇ. ಸ್ಮೈಲಿಂಗ್ ಫೇಸ್. ಸ್ಮೈಲಿಂಗ್ ಫೇಸ್. ನಿಧಾನವಾಗಿ ಎಲ್ಲರೂ ಕೂಡ ಎಚ್ಚರಿಕೆ ಬಂದಿದ್ದೇವೆ, ಎಚ್ಚರಿಕೆಯಾಗಿದ್ದೇವೆ. ಓಕೆ ಮಕ್ಕಳ, ತುಂಬಾ ಚೆನ್ನಾಗಿ ಧ್ಯಾನ ಆಯ್ತು. ಫೀಲ್ ಮಾಡಿ, ಹಾಗೆ ಫೀಲ್ ಮಾಡ್ತಾ ಮಾಡ್ತಾ ನಮ್ಮ ದೇಹಕ್ಕೆ, ಮನಸ್ಸಿಗೆ
ಹಾಗೆ ಪ್ರಕೃತಿ ಮಾತೆಗೆ, ಎಲ್ಲದಕ್ಕೂ ಎಲ್ಲರಿಗೂ ಒಂದು ಜೋರಾದ ಚಪ್ಪಾಳೆ ಕೊಡೋಣ. ಎಸ್, ನಮ್ಮ ಮೇಡಮ್ ಮಾತಾಡ್ತಾರೆ, ಹೇಮಾ ಮೇಡಮ್. ಇದಾದ ನಂತರ ಮೊದಲಿಗೆ ನಾವು ಅಬಾಕಸ್ಗೆ ಹೋಗೋದಕ್ಕಿನ್ನ ಮಕ್ಕಳೇ ಒಂದು ಶ್ಲೋಕ ಕೇಳೋಣ ಮೇಡಮ್ ಇಂದ. ಎಸ್, ಅದಕ್ಕಿಂತ ಮುಂಚೆ ಹೇಮಾ ಮೇಡಮ್ ಮಾತಾಡ್ತಾರೆ. ನಿಮ್ನೆಲ್ಲ ಮಾತಾಡಿಸ್ತಾರೆ ಮೇಡಮ್. ಅನ್ಮ್ಯೂಟ್ ಮಾಡ್ಕೊಳ್ಳಿ ಮೇಡಮ್. ಶ್ಲೋಕ ಕಲಿಯೋಣ. ಎಲ್ಲ ಧ್ಯಾನ ಚೆನ್ನಾಗಿ ಮಾಡಿದ್ರಿ ಮಕ್ಕಳೆಲ್ಲ, ತುಂಬಾ ಖುಷಿ ಆಯ್ತು. ಇನ್ನ 3ನೇ ದಿನ ಆದ್ರೆ ಧ್ಯಾನ ಎಲ್ರು ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದೀರಾ. ನಿಮ್ಗೂ ಎಲ್ಲ ಹೇಗ್ ಅನಿಸ್ತಿದೆ? ಚೆನ್ನಾಗ್ ಅನ್ಸಿದ್ರೆ ತಮ್ ಮಾಡಿ. ವೆರಿ ಗುಡ್. ನೋಡು, ಅಗಸ್ತ್ಯ ಚೆನ್ನಾಗ್ ಅನ್ಸ್ತು. ಇಬ್ರು ಕಡೆ ಮಕ್ಕಳಿಂದ ತಗೊಳ್ಳೋಣ ಮೇಡಮ್, ಅನಿಸಿಕೆ ತಗೊಳ್ಳೋಣ. ಆರುಷ್, ವೆರಿ ಗುಡ್ ಆರುಷ್. ಆರುಷ್ ನೀವು ಅನ್ಮ್ಯೂಟ್ ಕೊಡ್ಬೋದು ಮೇಡಮ್. ಒಂದ್ ಸೆಕೆಂಡ್. ನಾಗರತ್ನಮ್ಮ ಮೇಡಮ್, ಕೊನೆಯಲ್ಲಿ ನೀತಿಕತೆ ಹೇಳ್ತೀರಾ 5 ಮಿನಿಟ್ಸ್ ಒಳಗಡೆ? ಓಕೆ, ಅದು ಕೊನೆಯಲ್ಲಿ ತಗೊಳ್ಳೋಣ. ಒಂದಿಬ್ರು ಕಡೆ ಮಾತಾಡ್ಸ್ಬಿಡಿ ಮೇಡಮ್, ನೆಕ್ಸ್ಟ್ ಹೋಗೋಣ, ಶ್ಲೋಕ ಹೋಗೋಣ. ಅನ್ಮ್ಯೂಟ್ ಮಾಡ್ಕೋಪುಟ, ಅನ್ಮ್ಯೂಟ್ ಯುವರ್ ಸೆಲ್ಫ್. ಆಗ್ತಿಲ್ವಾ? ನೆಕ್ಸ್ಟ್ ಯಾರಿಗ್ ಕೊಡೋಣ? ಬಿಮಲ್, ವಿಡಿಯೋ ಆನ್ ಮಾಡ್ಬೇಕು ಬಿಮಲ್. ಹರುಷ್ ಗೊತ್ತಾಗ್ತಿಲ್ವಾ? ಅಗಸ್ತ್ಯ ಸರಿ ಕುತ್ಕೋಪುಟ. ಚೈತನ್ಯ, ಚೈತನ್ಯ ಮಾತಾಡೋಣ. ಚೈತನ್ಯ ಅನ್ಮ್ಯೂಟ್ ಮಾಡ್ಕೋಪುಟ. ಅನ್ಮ್ಯೂಟ್ ಮಾಡ್ಕೊಳ್ಳಿ ಅಂದವಾಗ ಅನ್ಮ್ಯೂಟ್ ಮಾಡ್ಬೇಕು, ಮಾತಾಡ್ಬೇಕು. ಹ್ಯಾಂಡ್ ರೈಸ್ ಯಾವ್ದಿದೆ ನೋಡೋಣ. ಲೇಖನ, ಲೇಖನ. ಹಲೋ ಮ್ಯಾಮ್. ವೆರಿ ಗುಡ್, ಮಾತಾಡು ಪುಟ. ಹಲೋ ಮ್ಯಾಮ್. ಹಲೋ, ಹಾಯ್. ಹಾಯ್ ಮ್ಯಾಮ್. ಮಾತಾಡು ಪುಟ. ಮ್ಯಾಮ್, ಧ್ಯಾನ ಚೆನ್ನಾಗಿತ್ತು ಮ್ಯಾಮ್. ವೆರಿ ಗುಡ್, ವೆರಿ ಗುಡ್. ಯಾರದು ಮಾತಾಡ್ತಿರೋದು? ಚರಿತ್ಯ. ಓಕೆ ಮ್ಯಾಮ್, ಚಾರಿತ್ಯ. ಚಾರಿತ್ಯ. ಓಕೆ, ಫೈನ್ ಪುಟ. ಧ್ಯಾನ ಚೆನ್ನಾಗಿತ್ತು, ಮಾಡಕ್ಕಾಯ್ತಲ್ವಾ? ಸರಿ. ಕ್ಲಾಪ್ ಫಾರ್ ಚಾರಿತ್ಯ. ವೆರಿ ಗುಡ್. ನೆಕ್ಸ್ಟ್ ಯಾರು ಮಾತಾಡ್ತೀರಾ? ಹ್ಯಾಂಡ್ ರೈಸ್ ಮಾಡಿ. ರಿತೀಶಾ ಪಾಟೀಲ್ ಮಾತಾಡ್ತೀಯಾ? ಥಮ್ಸ್ ತೋರ್ಸ್ಬೇಕು ನನ್ಗೆ, ಥಮ್ಸ್ ಅಪ್ ಮಾಡ್ಬೇಕು ಮತ್ತೆ. ವೆರಿ ಗುಡ್. ಅನ್ಮ್ಯೂಟ್ ಮಾಡು ಪುಟ. ವೆರಿ ಗುಡ್. ಹೇಗ್ ಅನ್ನಿಸ್ತು ಧ್ಯಾನ? ಮ್ಯಾಮ್, ತುಂಬಾ ಚೆನ್ನಾಗಿ ಕಾಣಿಸ್ತು. ನೀವೆಲ್ಲ ಗ್ರೇಟ್ ಮಾಸ್ಟರ್ ಆಗೋರು ನೋಡಿ. ವಿದೌಟ್ ಮ್ಯೂಸಿಕ್ ಏನಿಲ್ಲ, ಆರಾಮಾಗಿ ಕುತ್ಕೊಂಡು ಕಣ್ಮುಚ್ಚಿ ಅಂದ ತಕ್ಷಣ ಕಣ್ಣು ಮುಚ್ತೀರಾ, ತುಂಬಾ ಚೆನ್ನಾಗಿ ಧ್ಯಾನ ಮಾಡ್ತೀರಾ. ರಿಯಲಿ ವೆರಿ ಗ್ರೇಟ್. ಎಲ್ಲರಿಗೂ ಕ್ಲಾಸ್. ಥ್ಯಾಂಕ್ ಯು ಜಾಣ ಮಕ್ಕಳು. ಈಗ ಒಂದು ಶ್ಲೋಕವನ್ನ ಹೇಳ್ಕೊಡ್ತೀನಿ, ಹೇಳೋಣವಾ? ಥ್ಯಾಂಕ್ ಯು. ಓಕೆ ಪುಟ. ನೀವು ಹೇಳ್ಕೊಡ್ತೀರಾ ಮೇಡಮ್? ನಾನ್ ಹೇಳ್ಕೊಡ್ತೀನಿ ಇವತ್ತು. ಎಸ್ ಎಸ್ ಮೇಡಮ್. ನಾನು ಹೇಳ್ತೀನಿ, ನೀವು ಹಾಗೆ ನಾನು ಹೇಳ್ತಾ ಹೇಳ್ತಾ ರಿಪೀಟ್ ಮಾಡ್ಕೊಳ್ಬೇಕು. ಓಕೆನಾ? ಕುತ್ಕೊಳ್ಳೋಣ ಆರಾಮಾಗಿ, ನನ್ ಕಡೆ ನೋಡಿ. ಓಂಕಾರ ಬಿಂದು ಸಂಯುಕ್ತಂ. ಹೇಳ್ಬೇಕು. ನೀವು ಹೇಳಿದ್ರೆ ಮುಖ ಅಗಲ ಆಗೋದ್ ಗೊತ್ತಾಗುತ್ತೆ, ನನ್ಗೆ ಕೇಳುತ್ತೆ. ನನ್ನ ಹತ್ರ ಮ್ಯಾಜಿಕ್ ಇದೆ. ನೀವೆಲ್ಲ ಏನ್ ಹೇಳ್ತೀರಾ ನನ್ ಕೇಳುತ್ತೆ. ಈಗ ಶುರು ಮಾಡೋಣ. ಲೀಡ್ ಅಂಡ್ ಫಾಲೋ ದ ಶ್ಲೋಕ. ಓಕೆ, ರೆಡಿ? ಅದು ಟ್ರಯಲ್. ಈಗ ನಿಜವಾಗ್ಲು ಯಾರು ಹೇಳ್ತೀರಾ? ನನ್ನ ಹತ್ರ ಮ್ಯಾಜಿಕ್ ಏನೋ ಒಂದು ದುರ್ಬಿನ್, ಹೊಡಿಯೋಸೆ ದುರ್ಬಿನ್ ಇದೆ, ಬೈನಾಕ್ಯುಲರ್. ಹ್ಯಾವ್ ಅ ಬೈನಾಕ್ಯುಲರ್. ನೀವೆಲ್ಲ ಹೇಳೋದ್ ನಮ್ ದೊಡ್ಡಕ್ಕೆ ಝೂಮ್ ಆಗ. ಈಗ ಶುರು ಮಾಡೋಣ. ರೆಡಿ? 3 ಸರಿ ಓಂ ಓಂ ಹೇಳೋಣ, ಆಮೇಲೆ ಶ್ಲೋಕ ಹೇಳೋಣ. ಇನ್ ಹೇಲ್. ಓಂ ಓಂಕಾರ ಬಿಂದು ಸಂಯುಕ್ತಂ
ನಿತ್ಯಂ ಧ್ಯಾಯಂತಿ ಯೋಗಿನಃ ಕಾಮದಂ ಮೋಕ್ಷದಂ ಚೈವ ಓಂಕಾರಾಯ ನಮೋ ನಮಃ. ಈಗ ಇನ್ನೊಂದ್ಸಾರಿ ಮತ್ತೆ ಇದನ್ನ ಹೇಳೋಣ. ನಾನು ನಿಮ್ ಲುಕ್ ಮೂಮೆಂಟ್ ನೋಡಿ ನೋಡಿ ಹೇಳ್ಕೊಡ್ತೀನಿ. ರೆಡಿ? ಲೀಡ್ ಅಂಡ್ ಫಾಲೋ ದ ಪ್ರೇಯರ್. ಓಂಕಾರ ಬಿಂದು ಸಂಯುಕ್ತಂ ನಿತ್ಯಂ ಧ್ಯಾಯಂತಿ ಯೋಗಿನಃ ಕಾಮದಂ ಮೋಕ್ಷದಂ ಚೈವ ಓಂಕಾರಾಯ ನಮೋ ನಮಃ. ತ್ವಮೇವ ಮಾತಾ ಚ ಪಿತಾ ತ್ವಮೇವ ತ್ವಮೇವ ಬಂಧುಶ್ಚ ಸಖಾ ತ್ವಮೇವ ತ್ವಮೇವ ಸರ್ವಂ ಮಮ ದೇವ ದೇವ ತ್ವಮೇವ ಸರ್ವಂ ಮಮ ದೇವ ದೇವ. ಚೆನ್ನಾಗಿತ್ತಾ? ಓಂಕಾರ ಬಿಂದು ಸಂಯುಕ್ತಂ ಪ್ರಾರ್ಥನೆ ಚೆನ್ನಾಗಿತ್ತಾ? ಮತ್ತೆ ಕ್ಲಾಪ್ ಮಾಡೋಣ ಎಲ್ರು. ವೆರಿ ಗುಡ್. ಜಾಣ ಮಕ್ಕಳು. ಇವಾಗ ನಾವು ನೆಕ್ಸ್ಟ್ ಶ್ಲೋಕ ಧ್ಯಾನ ಆಯ್ತು, ಇವಾಗ ಶ್ಲೋಕ ಆಯ್ತು. ನೆಕ್ಸ್ಟ್ ಅಬ್ಯಾಕಸ್ ಕಲಿಯೋಣವಾ? ಲತಾ ಮ್ಯಾಮ್ ಆಗ್ಲೇ ಬಂದು ಮಕ್ಕಳಿಗೆಲ್ಲ ಅಬ್ಯಾಕಸ್ ಹೇಳ್ಕೊಡೋಣ ಅಂತ ವೇಟ್ ಮಾಡ್ತಿದ್ದಾರೆ. ಸೊ ವಿಲ್ ಸ್ಟಾರ್ಟ್ ದ ಅಬ್ಯಾಕಸ್. ನಾವು ಲತಾ ಮ್ಯಾಮ್ ನ ವೆಲ್ಕಮ್ ಮಾಡೋಣವಾ? ಲತಾ ಮ್ಯಾಮ್, ಬೇಸಿಗೆ ಶಿಬಿರ 3ನೇ ದಿನಕ್ಕೆ ನಿಮ್ಮನ್ನ ನಾವು ಮತ್ತೆ ಮಕ್ಕಳು ನಿಮಗೆ ಆಹ್ವಾನಿಸ್ತಿದ್ದೀವಿ ಮಹಾವತಾರ್ ಫೌಂಡೇಶನ್ ಇಂದ. ವೆಲ್ಕಮ್ ಮ್ಯಾಮ್. ನಮಸ್ತೆ, ಶುಭ ಸಂಜೆ. ನನ್ನ ಶುಭ ತಂದೆ ಸಂಜೆ. ತಾಯಿ ಗುರು ಹಿರಿಯರಿಗೆ ಗುರುಗಳಿಗೆ ನಮಸ್ಕಾರಗಳು. ಓಕೆ ಮೇಡಮ್. ನಮಸ್ತೆ ಮ್ಯಾಮ್. ನಮಸ್ತೆ. ಎಲ್ಲ ಮಕ್ಕಳು ಕೇಳಿಸ್ತಾ ಇದೆಯಾ ನಾನ್ ಮಾತಾಡ್ತಾ ಇರೋದು? ನೋಡಿ, ಲಾಸ್ಟ್ ಕ್ಲಾಸ್ ಅಲ್ಲಿ ಏನೇನ್ ಮಾಡಿದ್ವಿ ಎಲ್ರಿಗೂ ಜ್ಞಾಪಕ ಇದೆಯಾ? ಎಲ್ರಿಗೂ ಜ್ಞಾಪಕ ಇದೆಯಾ? ಏನೇನ್ ಮಾಡಿದೆ ಹೇಳ್ತೀರಾ? ನೀವ್ ಒಂಚೂರು ರಿವೈಸ್ ಮಾಡ್ತೀರಾ ನಾನು ಏನ್ ಹೇಳ್ಕೊಟ್ಟೆ ಅನ್ನೋದನ್ನ? ಅನ್ಮ್ಯೂಟ್ ಮಾಡ್ಕೊಂಡು ಎಲ್ಲ ಹೇಳಿ. ಯಾರಾದ್ರೂ ಒಬ್ರು ಹೇಳಿ, ಏನ್ ಮಾಡ್ಕೊಂಡು ಹೇಳಿ. ಅನ್ಮ್ಯೂಟ್ ಮಾಡ್ಕೊಂಡ್ಬಿಡಿ, ಹೇಳಿ ನಂಗೆ ಏನ್ ಹೇಳ್ಕೊಟ್ಟೆ. ಅಗಸ್ತ್ಯ ಹೇಳು ಪುಟ. ಅಗಸ್ತ್ಯ. ಯಾರಾದ್ರೂ ಒಬ್ರು ಹೇಳಿ. ಆರುಷ್. ಏಮಾ ಮೇಡಮ್, ಒಬ್ರಿಗೆ ಅವಕಾಶ ಕೊಡಿ ಮೇಡಮ್. ಹಾ, ಅದನ್ನೇ. Neck finger, flat finger. ನಾನಿವಾಗ ಹೇಳ್ತೀನಿ, ನೋಡ್ಕೊಳ್ಳಿ. ಓಕೆ, ಇವಾಗ ಹೇಳ್ತೀನಿ ನೋಡಿ. ಲ್ಯಾಡರ್ ಫಿಂಗರ್, ಇದು ಲ್ಯಾಡರ್ ಫಿಂಗರ್. ದಿಸ್ ಇಸ್ ಸ್ನೇಕ್ ಫಿಂಗರ್. ಸ್ನೇಕ್ ಫಿಂಗರ್. ಓಕೆ ಓಕೆ. ಈ ಪೆನ್ಸಿಲ್ ಯಾವಾಗ್ಲೂ ಅಬಕಸ್ ಮಾಡ್ಬೇಕಾದ್ರೆ ಹೋಲ್ಡ್ ಮಾಡಿರ್ಬೇಕು. ಯಾವ ತರ ನೋಡಿ, ಈ ಪಾಯಿಂಟ್ ಇಲ್ಲಿ ಕೆಳಗಡೆ ಇರ್ಬೇಕು. ಎಲ್ಲರೂ ನಿಮ್ಮ ಹತ್ರ ಪೆನ್ಸಿಲ್ ಇಟ್ಕೊಂಡಿದ್ದೀರಾ? ಪೆನ್ಸಿಲ್ ಇಟ್ಕೊಂಡಿದ್ದೀರಾ? ಎಲ್ರು ನಂಗೆ ತೋರಿಸ್ತಿಲ್ಲ ಪೆನ್ಸಿಲ್ ಹೇಗೆ ಇಟ್ಕೊಂಡಿದ್ದೀರಾ ನೋಡಿ. ಈ ಪಾಯಿಂಟ್ ಇದೆಯಲ್ಲ, ನೀವು ರೈಟ್ ಮಾಡ್ತೀರಲ್ಲ, ಅದು ಕೆಳಗಡೆ ಇರ್ಬೇಕು ನೋಡಿ. ಹೀಗೆ ಇರ್ಬೇಕು, ಹೀಗೆ ಹೀಗೆ ಒಳಗಡೆ ನೋಡಿ. ನೋಡಿ ಕಾಣಿಸ್ತಾ ಇದೆಯಾ ನಂಗೆ? ಇವಾಗ ಕಾಣಿಸ್ತಾ ಇದೆಯಾ ಪುಟ? ಆಗ್ತಿದೆಯಾ ಎಲ್ರಿಗೂ? ನೋಡಿ ಈಗ್ಲೇ, ಈಗ ನೋಡಿ ಚೇಂಜ್ ಮಾಡ್ಕೋಬೇಕು ನೋಡಿ. ನೋಡ್ತಾ ಇದ್ದೀರಾ? ರೈಟಿಂಗ್, ಇದು ರೈಟಿಂಗ್. ರೈಟ್ ಮಾಡ್ಕೊಳ್ಳಿ, ಹೀಗೆ ಮಾಡ್ಕೊಳ್ಳಿ, ಚೇಂಜ್ ಮಾಡ್ಕೊಳ್ಳಿ. ರೈಟಿಂಗ್ ಹಾಗೆ ಇಟ್ಕೋಬೇಕು, ಕೈ ಚೇಂಜ್ ಮಾಡ್ಕೋಬಾರ್ದು. ಹೀಗೆ ರೈಟಿಂಗ್ ಅಬಕಸ್, ರೈಟಿಂಗ್ ಅಬಕಸ್. ಪೆನ್ಸಿಲ್ ಇನ್ಸೈಡ್, ಪೆನ್ಸಿಲ್ ಇನ್ಸೈಡ್. ರೈಟಿಂಗ್ 5 ಸರಿ ಮಾಡಿ. ರೈಟಿಂಗ್ ಅಬಕಸ್. ರೆಡಿ? ರೆಡಿ ಇದ್ದೀರಾ? ಇನ್ಸ್ಟ್ರೂಮೆಂಟ್ ಎಲ್ಲ ತಗೊಂಡಿದ್ದೀರಾ? ಎಲ್ಲರೂ ತಗೋತಾ ಇದ್ದೀರಾ ಎಲ್ರು? ಓಕೆನಾ? ನಾನು ಇವಾಗ ಏನೇನ್ ಹೇಳ್ತೀನಿ ನೋಡ್ತೀರಾ ಇವಾಗ ನೀವು? ಅವತ್ ಹೇಳಿದ್ ಗೊತ್ತಾಯ್ತಲ್ಲ? ಫ್ರೇಮ್ ಆಫ್ ದ ಅಬಕಸ್ ಹೇಳಿದ್ ಗೊತ್ತಾಯ್ತಾ? ಫ್ರೇಮ್ ಆಫ್ ದ ಅಬಕಸ್, ಡಿವೈಡರ್, ಅಪ್ಪರ್ ಬೀಡ್ಸ್, ಲೋಯರ್ ಬೀಡ್ಸ್. ಅರ್ಥ ಆಗಿದೆ? ಮತ್ತೆ ನಾನು ರಿವೈಸ್ ಮಾಡ್ತಾ ಇದ್ದೀನಿ. ಮಿಡಲ್ ಪಾಯಿಂಟ್ ಅಲ್ಲಿ ಮಾಡ್ಬೇಕು.
ಓಕೆನಾ? ನೋಡಿ ಹೀಗಿರುತ್ತೆ ಇನ್ಸ್ಟ್ರೂಮೆಂಟ್. ನಾವು ಮಿಡಲ್ ಪಾಯಿಂಟ್ ಅಲ್ಲಿ ಮಾಡ್ಬೇಕು ಯಾವಾಗ್ಲೂ. ಇವತ್ತು ನಮ್ ಕ್ಯಾಲ್ಕುಲೇಷನ್ ಹೇಗ್ ಮಾಡೋದು, ನಂಬರ್ ಬೀಟ್ಸ್ ಎಲ್ಲ ಹೇಗೆ ಅಂತ ಹೇಳ್ಕೊಡ್ತೀನಿ, ನಂಬರ್ಸ್ ಎಲ್ಲ ಹೇಳ್ತೀನಿ ಇವತ್ತು ನಾನು. ಓಕೆನಾ? ನೋಡ್ತಾ ಇದೀರಾ? ಕಾಣ್ತಾ ಇದೆಯಾ ಮಕ್ಳೇ? ಕಾಣಿಸ್ತಾ ಇಲ್ಲ? ಕಾಣಿಸ್ತಿದೆ ಅಲ್ವಾ? ಮಿಡಲ್ ನೋಡಿ, ಮಿಡಲ್ ಡಾಟ್ ಇದೆ ನೋಡಿ. ಸ್ವಲ್ಪ ವಾಯ್ಸ್ ಬ್ರೇಕ್ ಆಗ್ತಿದೆ ಮ್ಯಾಮ್. ಬ್ರೇಕ್ ಆಗ್ತಿಲ್ಲ ಹೌದು ಮ್ಯಾಮ್. ನೆಟ್ವರ್ಕ್ ಪ್ಲೇಸಿಗೆ ಬನ್ನಿ ಸಾಧ್ಯ ಆದ್ರೆ ಮೇಡಮ್. ಯಾಕೆಂದ್ರೆ ಹೇಳಿ ma'am. ವಿಡಿಯೋ ಆಫ್ ನೆಟ್ವರ್ಕ್ ಪ್ಲೇಸ್ ಬನ್ನಿ ಮೇಡಮ್. ಲತಾ ಮೇಡಮ್, ಸಿಕ್ಕಿದೆ. ಯಾಕೆಂದ್ರೆ ವಿಡಿಯೋ ಆಫ್ ಮಾಡ್ಕೊಂಡ್ರೆ ಕ್ಲಾರಿಟಿ ಇರುತ್ತೆ, ಬಟ್ ನೀವು ವಿಡಿಯೋ ಆನ್ ಮಾಡ್ಕೊಂಡ್ಲೇಬೇಕಲ್ಲ, ತೋರ್ಸ್ಬೇಕಲ್ಲ ನೀವು ಮಾಡೋವಂಥದ್ನ. ಹಂಗಾಗಿ ನಿಮ್ದು ವಿಡಿಯೋ ಆನ್ ಇರ್ಬೇಕು. ಕಾಲ್ಸ್ ಬರ್ತಿತ್ತು ಅದಕ್ಕೆ ಹಂಗಾಗಿರ್ಬೇಕು ಅನ್ಸುತ್ತೆ. ಈಗ ನೋಡಿ ಸೈರ ಕೇಳಿಸ್ತಿದ್ಯಾ ಈಗ? ಓಕೆ, ಎಸ್ ಮೇಡಮ್, ಸ್ಟಾರ್ಟ್ ಮಾಡಿ ಈಗ ಮ್ಯಾಮ್. ಓಕೆ, ನೋಡಿ ಯಾವಾಗ್ಲೂ ಇದು ಇನ್ಸ್ಟ್ರೂಮೆಂಟ್ ತೋರಿಸ್ದೆ ಅಲ್ವಾ? ಅಪ್ಪರ್ ಬಿಟ್ ಯಾವಾಗ್ಲೂ ಅಪ್ ಇರ್ಬೇಕು, ಲೋಯರ್ ಬಿಟ್ ಲೋ ಇರ್ಬೇಕು. ನಾವು ಇಲ್ಲಿ ರೈಟ್ ಟು ಲೆಫ್ಟ್ ಝೂಮ್ ಅಂತ ತೋರಿಸೋದು. ರೈಟ್ ಇಂದ ಲೆಫ್ಟ್ ಹೀಗೆ ಇಟ್ಕೊಂಡು ಹೀಗಂದ್ರೆ ಝೂಮ್ ಅಂತ. ರೈಟ್ ಅಪ್ಪರ್ ಬಿಟ್ಸ್ ಇದೆ. ನಾವು ಇಷ್ಟ ಆದ್ಮೇಲೆ ನಾವು ಕ್ಯಾಲ್ಕುಲೇಷನ್ ಮಾಡ್ಬೇಕು. ಮ್ಯಾಮ್ ಬ್ಲರ್ ಇದೆ ಮ್ಯಾಮ್, ಹೇಳ್ತೀನಿ ಗೊತ್ತಾಗ್ತಿಲ್ಲ, ಈಗ ಕಾಣ್ತಾ ಇದೆ. ಓಕೆ ಓಕೆನಾ? ಓಕೆನಾ? ಝೂಮ್ ಅಂದ್ರೆ ನೋಡಿ ಹೀಗೆ ಇಟ್ಕೊಂಡು ನೀವೆಲ್ಲ ಇಷ್ಟಪಟ್ಟು ಹೇಮಾ ಮೇಡಮ್, ಅದು ಏನು ಮಾಡಕ್ಕಾಗಲ್ಲ, ಕಂಟಿನ್ಯೂ ಮಾಡ್ಕೊಂಡು ಹೋಗ್ಲಿ. ಹಂಗಿದ್ರೆ ನಾನು ತಿಳಿಸ್ತೀನಿ ಮೇಡಮ್. ಓಕೆ ಓಕೆ. ಝೂಮ್ ಅಂತ ನೋಡಿ ಈ ಎರಡು ಫಿಂಗರ್ ಅಲ್ಲಿ ಹೀಗೆ ಇಟ್ಕೊಂಡು ಹೀಗ್ ಮಾಡ್ಬೇಕು. ನೀವು ಪೆನ್ಸಿಲ್ ಅಲ್ಲೆಲ್ಲ ಮಾಡೋದು ಹಾಗೆಲ್ಲ ಮಾಡಬಾರ್ದು. ಈ ಬೀಡ್ಸ್ ಎಲ್ಲ ಹೊಡೆದೋಗುತ್ತೆ, ಇದೆಲ್ಲ ಫುಲ್ಲು ಸ್ಟಿಕ್ ಇದೆಲ್ಲ ಹೊಟ್ಟೋಗ್ಬಿಡುತ್ತೆ. ನಾವು ಹೀಗೆ ಮಾಡ್ಕೊಂಡಿರ್ಬೇಕು. ಎರಡು ಫಿಂಗರ್ಸ್ ಅಲ್ಲಿ ಝೂಮ್ ಅಂತ ಮಾಡ್ಬೇಕು. ಅಪ್ಪರ್ ಬಿಡ್ಸ್ ಅಪ್ ಇರ್ಬೇಕು, ಲೋಯರ್ ಬಿಡ್ಸ್ ಲೋ ಇರ್ಬೇಕು. ನೋಡಿ 1 2 3 4 5 ಡಾಟ್ಸ್ ಇದೆ. ನಾವು ಮಿಡಲ್ ಡಾಟ್ ಅಲ್ಲಿ ಮಾತ್ರ ಮಾಡ್ಬೇಕು. ಆ ಕಡೆಯಿಂದ 3, ಈ ಕಡೆಯಿಂದ 3, ಈ ಮಿಡಲ್ ಡಾಟ್ ಅಲ್ಲಿ ಮಾತ್ರ ನಾವು ಮಾಡ್ಬೇಕು. ಈಗ ನಂಬರ್ ಆಫ್ ವ್ಯಾಲ್ಯೂ ನಾನು ಹೇಳ್ಕೊಡ್ತೀನಿ. ನಾವ್ ಯಾವಾಗ್ಲೂ ಹೇಳಿದೀನಲ್ವಾ, ಲ್ಯಾಡರ್ ಫಿಂಗರ್ ಗೋ ಅಪ್, ಸ್ನೇಕ್ ಫಿಂಗರ್ ಕಮ್ ಡೌನ್ ಅಂತ ಹೇಳಿದೀನಲ್ವಾ. ಲ್ಯಾಡರ್ ಫಿಂಗರ್ ಅಲ್ಲಿ ಗೋ ಅಪ್ ಈಗ ಮಾಡಿದೀನಿ. ಇದ್ರ ವ್ಯಾಲ್ಯೂ 1. ಯಾಕೆ ಅಂದ್ರೆ ಡಿವೈಡರ್ ಟಚ್ ಆದ್ರೆ ಮಾತ್ರ ವ್ಯಾಲ್ಯೂ ಇದೆ. ಇದು ನಂಬರ್ 1. ಇದು 2. ಅಗೇನ್ ಆಡ್ 1. 3. ಅಗೇನ್ ಆಡ್ 1. 4. ಓಕೆ, ಈಗ 4 ಇದೆ ಬೀಡ್ಸ್ ಇದೆ. ನಿಮ್ಗೆ ಗೊತ್ತಾಯ್ತಾ? ನೋಡ್ತಾ ಇದ್ದೀರಪ್ಪ ಮಕ್ಳ, ಎಲ್ಲ ಕಾಣಿಸ್ತಾ ಇದ್ಯಾ? ಈಗ 4 ಇದೆ ಅಲ್ವಾ? ಈಗ ಆಡ್ ಆಯ್ತು. ಈಗ ನಾವು ಲೆಸ್ ಮಾಡ್ಬೇಕು. ಲೆಸ್ 1 ಲೆಸ್ 1 ಲೆಸ್ 1 ಲೆಸ್ 1. ಇದು ಸ್ನೇಕ್ ಫಿಂಗರ್ ಅಲ್ಲಿ ಮಾಡ್ಬೇಕು. ಆಡ್ ಯಾವಾಗ್ಲೂ ಲ್ಯಾಡರ್ ಫಿಂಗರು, ಯಾವಾಗ ಲೆಸ್ ಮಾಡ್ಬೇಕಾದ್ರೆ ಸ್ನೇಕ್ ಫಿಂಗರ್ ಮಾಡ್ಬೇಕು. ಅಗೈನ್ ಮತ್ತೆ ರಿಪೀಟ್ ಮಾಡಿ ತೋರಿಸ್ತೀನಿ ನೋಡಿ. ಆಡ್ 1, again add 1, again add 1, again add 1. This is 4. Okay na? Less 1 less 1 less 1 less 1 snake finger. Okay, ನೋಡಿ ಎಲ್ಲ ಫುಲ್ ಆಲ್ಟರ್ನೇಟ್ ಸೇಮ್ ಅದೇ ತರ ಪೊಸಿಷನ್ ಇದೆ. ಅಪ್ಪರ್ ಬಿಟ್ಸ್ ಅಪ್ ಇದೆ, ಲೋಯರ್ ಬಿಟ್ಸ್ ಲೋ ಇದೆ. ಓಕೆನಾ? ನಾನ್ ನಿಮ್ಗೆ ಇದ್ರಲ್ಲಿ ಪೇಪರ್ ಅಲ್ಲಿ ಮಾಡಿದೀನಿ, ಹೇಗೆ ಅಂತ ಮಾಡಿದೀನಿ, ತೋರಿಸ್ತೀನಿ, ನೋಡ್ಕೊಳ್ಳಿ ನೀವು. ನೋಡಿ, ಇದನ್ನ 1 ಮಾಡಿದೀನಿ, 2 ಮಾಡಿದೀನಿ, 3 ಮಾಡಿದೀನಿ, 4 ಮಾಡಿದೀನಿ. ನಿಮಗೆ ಇವತ್ತು ಇಷ್ಟು ಮಾತ್ರ ಸಾಕು. 1 ಬೀಡ್ಸು, 2 ಬೀಡ್ಸು, 3 ಬೀಡ್ಸು, 4 ಬೀಡ್ಸ್ ಮಾತ್ರ ಸಾಕು. ನಾಳೆ ನಿಮ್ಗೆ 5 ಬೀಡ್ಸ್ ಹೇಳ್ಕೊಡ್ತೀನಿ. ಈಗ ಆಡ್ ಮಾಡೋದ್ ಗೊತ್ತಾಯ್ತು, ಲೆಸ್ ಮಾಡೋದ್ ಗೊತ್ತಾಯ್ತಲ್ವಾ ನಿಮ್ಗೆ ಎಲ್ಲರಿಗೂ? ನಾಳೆ ಈ ಶೀಟ್ ನೀವೆಲ್ಲ ನಮ್ಗೆ ಹೇಳ್ತೀನಿ, ನಿಮ್ಗೆ ಏನ್ ಹೋಮ್ವರ್ಕ್ ಕೊಡ್ತೀನಿ. ನಿಮ್ಗೆ ನೀವು ಕಲ್ತ್ಕೋತಾ ಇದೀರಾ ಇಲ್ವಾ ಅಂತ ನಾನು ನೋಡ್ಬೇಕಲ್ವಾ? ಸುಮ್ನೆ ಕೂತ್ಕೊಂಡು ನೋಡ್ತೀರಾ ಹೇಗೆ? ನಾಳೆ ನಿಮ್ಗೂ ವರ್ಕ್ ಕೊಡ್ತೀನಿ. ಓಕೆನಾ? ಈಗ ನಾನು ಏನ್ ಮಾಡ್ತೀನಿ ನೋಡ್ತಾ ಇರಿ. ಝೂಮ್ ಮಾಡಿದೀನಿ, ಈಗ 1 ಮಾಡಿದೀನಿ. ಈ 1ನ್ನ ನೋಡಿ ಹೀಗೆ 1 ಮಾಡಿ ಈ ಪೇಪರ್ ಅಲ್ಲಿ ಬರ್ಕೊಂಡು ತೋರಿಸ್ಬೇಕು ನೀವು. ಓಕೆನಾ? ನೋಡಿ 1 ಬೀಡ್ಸ್ ಅಪ್ಪರ್ ಡಿವೈಡರ್ ಟಚ್ ಆಗಿದೆ ಅಲ್ವಾ, ವ್ಯಾಲ್ಯೂ ಇಸ್ 1. ಅಗೇನ್ ಆಟ್ 2 ಇದೆ, 2 ಬೀಡ್ಸ್ ನೋಡಿ, 2 ಬೀಡ್ಸ್ ಟಚ್ ಆಗಿದೆ ಅಲ್ವಾ, 2 ಡಿವೈಡರ್ ಟಚ್ ಆದ್ರೆ ಮಾತ್ರ ವ್ಯಾಲ್ಯೂ ಇದೆ. ಅಗೇನ್ this 3. Again add 1. This is 4.
ಅರ್ಥ ಆಗಿದ್ಯಾ ಪುಟ ಇದು? ಮತ್ತೆ ರಿವೈಸ್ ಮಾಡ್ಲಾ ನಾನು? ಅರ್ಥ ಮೇಡಮ್ ಒಂದ್ ಸೆಕೆಂಡ್ ಮೇಡಮ್, ಈ ಕಡೆ ಹಾ. ಇಲ್ಲಿ ಏನಾಗ್ತಾ ಇದೆ ಗೊತ್ತಾ, ನೀವು ಏನು ಹೇಳ್ತಾ ಇದ್ದೀರಾ, ಎಕ್ಸ್ಪ್ಲೇನ್ ಮಾಡಿ ತೋರಿಸ್ತಾ ಇದ್ದೀರಾ, ನೆಟ್ವರ್ಕ್ ಇಶ್ಯೂ ಇರೋದ್ರಿಂದ ಏನು ಶೋ ಆಗ್ತಾ ಇಲ್ಲ, ಕಟ್ ಸ್ಟ್ರಕ್ ಆಗ್ತಾ ಇದೆ. ಅದೊಂದು ವಿಚಾರ ನಿಮ್ಗೆ ತಿಳಿಸ್ಬೇಕಲ್ವಾ, ಅದೊಂದು ವಿಚಾರ ಇದೆ ಮಕ್ಕಳ. ಈಗ ಬೇಕಾದ್ರೆ ಇಬ್ರಿಗೆ ಕ್ಲಾರಿಟಿ ತಗೋಬಹುದು ಮಕ್ಕಳ. ಈಗ ಮೇಡಮ್ ಹೇಳ್ಕೊಡ್ತಾ ಇರೋದ್ರಲ್ಲಿ ಗೊತ್ತಾಗ್ತಾ ಇದೆಯಾ? ಗೊತ್ತಾಗ್ತಿದೆ ಪುಟ. ಯಾರು ಗೊತ್ತಾಗ್ತಿದೆ? ಯಾರು ಗೊತ್ತಿದೆ ನಂಗೆ ಹೇಳ್ಬೇಕು, ಯಾರು ಹೇಳಿ. ಇಲ್ಲಿ ತೋರಿಸ್ತಾ ಇದ್ದಾರೆ ನೋಡಿ ಮೇಡಮ್, ಥಮ್ಸಪ್ ಇಲ್ಲ, ಡೌನ್ ಇದೆ ಥಮ್ಸಪ್. ಮ್ಯಾಮ್ ಭುವನ್ ಆಪ್ಷನ್ ಕೊಡಿ. ಓಕೆ, ವಿಷ್ಣು ಅವ್ರಿಗೆ ನಿಮಿಷ, ನಾನು ಹಾಲ್ಗೆ ಹೋಗ್ತೀನಿ. ಪ್ಲೇಸ್ ಚೇಂಜ್ ಮಾಡ್ತೀನಿ, ಒಂದೇ ಒಂದ್ ನಿಮಿಷ. ಅಲ್ಲ, ವಿಚಾರ ಹೇಳಿದ್ರಿ ಮೇಡಮ್. ಅಕಸ್ಮಾತ್ ನಿಮ್ಗೇನಾದ್ರು ನೆಟ್ವರ್ಕ್ ಇಶ್ಯೂ ಇತ್ತು ಅನ್ನೋದಾದ್ರೆ ನೀವು ಇನ್ನೊಂದ್ ಕೆಲಸ ಮಾಡ್ಬೋದು, ಇದನ್ನ ವಿಡಿಯೋ ಮಾಡಿ ನೀವು ಗ್ರೂಪ್ಗೆ ಶೇರ್ ಮಾಡ್ಬೋದು ಮೇಡಮ್, ಅಲ್ಲಿ ಕ್ಲಾರಿಟಿ ಇರುತ್ತೆ. ಮಾಡ್ತೀನಿ ನಾನು, ನೆಕ್ಸ್ಟ್ ನಾಳೆ ನಾನು ಮಾಡ್ತೀನಿ ಅದನ್ನ. ಆಯ್ತು, ನೋಡೋಣ ಮೇಡಮ್. ಈಗ ಚೇಂಜ್ ಮಾಡಿ ಪ್ಲೇಸ್, ಕಂಟಿನ್ಯೂ ಮಾಡಿ ನೋಡೋಣ. ಇರಿ ಒಬ್ರನ್ನ ಕೇಳಿಸೋಣ. ಯಾರ್ ಮಾತಾಡ್ತೀರಾ ಪುಟ? ಯಾರ್ ಮಾತಾಡ್ತೀರಾ ಇದ್ರ ಬಗ್ಗೆ? ನಿಮ್ಗೆ ಏನಾದ್ರು ಅರ್ಥ ಆಗ್ತಾ ಇದೆಯಾ, ಕೇಳಿಸ್ತಿದ್ಯಾ? ನಮ್ಗೆ ಕ್ಲಾರಿಟಿ ಬೇಕು. ಯಾಕೆಂದ್ರೆ ಝೂಮ್ ನಲ್ಲಿ ಈ ತರ ಡಿಸ್ಟರ್ಬೆನ್ಸ್ ಆಗ್ತಾ ಇರುತ್ತೆ, ಅದಕ್ಕೋಸ್ಕರ ನಮ್ಗೆ ಕ್ಲಾರಿಟಿ ಬೇಕು ನಿಮ್ಮಿಂದ. ಯಾರು ಹೇಳ್ತೀರಾ ಪುಟ? ಹೇಳಪ್ಪ. ಹೇಳು ಪುಟ. ಚೆನ್ನಾಗಿ ಪುಟ ನಿಂಗೆ ಗೊತ್ತಾಯ್ತಾ? ಗೊತ್ತಾಯ್ತಾ ಪುಟ ನಿಂಗೆ? 1 2 3 4 ಗೊತ್ತಾಯ್ತಾ? ಝೂಮ್ ಮಾಡಕ್ ಗೊತ್ತಾಯ್ತಾ? ಝೂಮ್ ಮಾಡೋದೆಲ್ಲ ಗೊತ್ತಾಯ್ತಾ ಪುಟ ನಿಂಗೆ? ಶಿವಾಂಗ್ ಪುಟ ಮಾತಾಡಪ್ಪ. ಶಿವಾಂಗ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹೌದು, ನಂಗೆ ಅಷ್ಟೊಂದು ಅರ್ಥ ಆಗ್ತಾ ಇಲ್ಲ. ಮತ್ತೆ ಸ್ವಲ್ಪ ಇಂಟರ್ನೆಟ್ ಪ್ರಾಬ್ಲಮ್ ಬರ್ತಾ ಇದೆ ಅಷ್ಟೇ. ನಂದು ಪ್ರಾಬ್ಲಮ್ ಬರ್ತೀಯ ಪುಟ? ಏನೋ ನಿಂದು ಪ್ರಾಬ್ಲಮ್ ಬರ್ತೀಯ, ನಂದು ಪ್ರಾಬ್ಲಮ್ ಪುಟ ನಿಂಗೆ? ನನ್ ನೆಟ್ವರ್ಕ್ ಚೆನ್ನಾಗಿದೆ, ನಿಮ್ ನೆಟ್ವರ್ಕ್ ಸ್ವಲ್ಪ ತೋರಿಸ್ತಾ ಇದೆ. ವಿಡಿಯೋ ಇವತ್ತು ನೋಡಿದ್ರೆ ಮತ್ತೆ ರಿವೈಸ್ ನಾಳೆ ನೆಕ್ಸ್ಟ್ ಮಾಡ್ತೀನಿ. ಸ್ವಲ್ಪ ರೆಕಾರ್ಡಿಂಗ್ ಶೇರ್ ಮಾಡಿ ಪ್ಲೀಸ್. ಹೇಳ್ತೀನಿ ಮೇಡಮ್. ಆಯ್ತು, ಇವತ್ ಸೆಷನ್ ಅಲ್ಲಿ ಮೇಡಮ್ ಅದ್ರ ಬಗ್ಗೆ ಈಗ ನೆಟ್ವರ್ಕ್ ಇಶ್ಯೂ ಇರೋದ್ರಿಂದ ಎಷ್ಟು ಸಾಧ್ಯನೋ ಅಷ್ಟು ಹೇಳ್ಕೊಡಿ ಮೇಡಮ್. ಯಾಕೆಂದ್ರೆ ಕ್ಲಾರಿಟಿನೇ ಸಿಗ್ತಾ ಇಲ್ಲ. ಈಗ ನಿಮ್ ಕಡೆಯಿಂದ ನೆಟ್ವರ್ಕ್ ಇಶ್ಯೂ ಇರೋದ್ರಿಂದ ಮೇಡಮ್ 10 ಮಿನಿಟ್ಸ್ ಟೈಮ್ ಇದ್ರೆ ಮತ್ತೆ ನಾನು ಪ್ಲೇಸ್ ಚೇಂಜ್ ಮಾಡ್ಲಾ? ಮಾಡಿ. ಯಾಕೆಂದ್ರೆ ಸಮಯ ವೇಸ್ಟ್ ಆಗುತ್ತೆ, ಮತ್ತೆ ಇದು ನೆಟ್ವರ್ಕ್ ಇಶ್ಯೂ ಇರೋದ್ರಿಂದ ಇದಾಗ್ತಾ ಇದೆ. ನೋಡಿ ಮೇಡಮ್, ಆದಷ್ಟು ನೋಡಿ ಚೇಂಜ್ ಮಾಡಿ. ಒಂದೇ ಒಂದ್ ಸೆಕೆಂಡ್. ಓಕೆ, ಮಕ್ಳೇ ನೋಡಿ ಈಗ. ಮಕ್ಳು ಈಗ ನೋಡೋಣ, ನೀವು ಹೇಳ್ತಾ ಎಕ್ಸ್ಪ್ಲೇನ್ ಮಾಡ್ತಾ ಹೋಗಿ ಮೇಡಮ್. ಅಲ್ವಾ, ಗೊತ್ತಾಯ್ತಲ್ವಾ? ಸಿಗ್ತಾ ಇದೆಯಾ ನೆಟ್ವರ್ಕ್? ಸಿಗ್ತಾ ಇದೆಯಾ? ಎಸ್ ಮೇಡಮ್. ಓಕೆ. ಈ ಎಲ್ಲ ಮಕ್ಕಳಿಗೆ ಲ್ಯಾಡರ್ ಫಿಂಗರ್ ಗೊತ್ತಾಯ್ತು, ಸ್ನೇಕ್ ಫಿಂಗರ್ ಗೊತ್ತಾಯ್ತು. ನಾನ್ ನಂಬರ್ಸ್ ಹೇಳ್ದೆ. ಡಿವೈಡರ್ ಯಾವುದು? ಡಿವೈಡರ್ ಅಲ್ಲಿ ಮಿಡಲ್ ಪಾಯಿಂಟ್ ಅಲ್ಲಿ ಮಾಡ್ಬೇಕು. add 1 again add 1 add 1 again add 1. ladder finger go up. Okay, less 1 snake finger come down, again less 1 snake finger come down, again less 1 snake finger come down. Okay na? ಈಗ ಝೂಮ್ ಅಂದ್ರೆ ಫುಲ್ ಅಪ್ಪರ್ ಬೀಟ್ಸ್ ಅಪ್ ಇದೆ, ಲೋಯರ್ ಬೀಟ್ಸ್ ಲೋ ಇದೆ. ಓಕೆ, ಗೊತ್ತಾಯ್ತಾ ನಿಮ್ಗೆ? ಈಗ ನೆಕ್ಸ್ಟ್ 4 ಬೀಟ್ಸ್ ಈಗ ಅಪ್ ಇದೆ. ಅರ್ಥ ಆಗಿದೆಯಲ್ಲ ನಿಮ್ಗೆ?
4 ಆಫ್ಟರ್ ಏನ್ ಬರ್ಬೇಕು? 4 ಆಫ್ಟರ್ ಏನ್ ಯಾರು ಹೇಳ್ತೀರಾ? 4 ಆಫ್ಟರ್ ಏನು ನಂಬರು? 5. This is 5. Snake finger come down. This is 5. ನೋಡಿ ಡಿವೈಡರ್ ಟಚ್ ಆಗಿದೆ, ಇದು 5. ಅರ್ಥ ಆಗ್ತಿದ್ಯಾ? ನೋಡಿ ಲೆಸ್, ಇದು 4. 1 2 3 4 4 ಲೆಸ್ 4 ಆಯ್ತು. ಇದು 5. ನೀವ್ ಯಾವಾಗ್ಲೂ ಇನ್ಸ್ಟ್ರೂಮೆಂಟ್ ಹೀಗೆ ಹೋಲ್ಡ್ ಮಾಡಿರ್ಬೇಕು, ಯಾವಾಗ್ಲೂ ಹೀಗೆ ಇಟ್ಕೊಂಡಿರ್ಬೇಕು. ನಿಮ್ಮ ಹತ್ರ ಡೆಸ್ಕ್ ಇದೆ, ಏನಿದೆ, ಒಂದು ಅಕಸ್ಮಾತ್ ಒಂದು ಫಿಲ್ಲೋ ಇದ್ರೆ ಅದ್ರ ಮೇಲೆ ಇಟ್ಕೊಂಡೇ ಮಾಡ್ಬೇಕು. ನೋಡಿ ನೀವ್ ಹೀಗೆಲ್ಲ ಮಾಡಿದ್ರೆ ಮಿಕ್ಸಪ್ ಆಗ್ಬಿಡುತ್ತೆ. ನಾವ್ ಹೀಗ್ ಮಾಡಕ್ಕಾಗಲ್ಲ, ಹೀಗೆ ಇಟ್ಕೊಂಡಿರ್ಬೇಕು, ಹೀಗೆ ಮಾಡ್ಬೇಕು. ಚೇಂಜ್ ಆಗ್ಬಿಡುತ್ತೆ ಬೀಡ್ಸ್ ಎಲ್ಲಾನು. ಫಸ್ಟ್ ನೀವು ಅದನ್ನ ಫಾಲೋ ಮಾಡ್ಬೇಕು ಮಕ್ಕಳ ಎಲ್ಲರೂ. ಓಕೆ, ಸಿ add 1 add 1 add 1 add 1 4. ಓಕೆ, ನೆಕ್ಸ್ಟ್ 5. ಈಗ ಎಷ್ಟು ಹೇಳ್ತೀರಾ ಯಾರಾದ್ರು? ಈಗ ಏನ್ ಗೊತ್ತಾ, ಇದು 9 ಆಯ್ತು. 4 ಆಫ್ಟರ್ ಇದು 5 ಮಾಡಿದೀವಿ ಅಲ್ವಾ, ಇದು ವ್ಯಾಲ್ಯೂ ಇಸ್ 9. ಫುಲ್ ಬೀಟ್ಸ್ ಟಚ್ ಆಗಿದೆ ಡಿವೈಡರ್ಗೆ ಅಂದ್ರೆ 9 ಇದು. ಓಕೆನಾ? ಲೆಸ್ 1 ಲೆಸ್ 1 ಲೆಸ್ 1 ಲೆಸ್ 1 ಲೆಸ್ 4 ಮಾಡಿದೀವಿ. ಈಗ ನೋಡಿ ಅಲ್ಲಿ 5 ಇದೆ, ಇದು ಬೀಟ್ಸ್ ವ್ಯಾಲ್ಯೂ 5. ಓಕೆನಾ? ಅರ್ಥ ಆಗ್ತಿದೆ? ಇವತ್ತು ಇಷ್ಟು ಸಾಕ, ಮತ್ತೆ ಇನ್ನು ಕಂಟಿನ್ಯೂ ಮಾಡ್ಲಪ್ಪ ಮ್ಯಾಮ್? ಕಂಟಿನ್ಯೂ ಮಾಡ್ಲಾ? ಮೇಡಮ್ ಇನ್ 5 ಮಿನಿಟ್ಸ್ ಹೇಳ್ಕೊಡಿ, ಕ್ಲಿಯರಿಟಿ ಇದೆ. ಓಕೆ ಓಕೆ, ಈಗ 5 ಇದೆ ನೋಡಿ, ಇದಿಷ್ಟು ಇದಿಷ್ಟು ಆಯ್ತು. ಎಷ್ಟಾಯ್ತು ಇದು? 9. ಈಗ ನಾವು ಲೆಸ್ 1 ಲೆಸ್ 1 ಲೆಸ್ 1 ಲೆಸ್ 1 ಮಾಡಿದೀವಿ, ಲೆಸ್ 5 ಮಾಡಿದೀವಿ. ಓಕೆನಾ? ಬರೀ 5 ಅಂತ ಹೇಳ್ತೀವಿ. 5 ಮಾಡಿ ಅಂದ್ರೆ ನೀವೇನ್ ಮಾಡ್ಬೇಕು? ಸ್ನೇಕ್ ಫಿಂಗರ್ ಅಲ್ಲಿ ಲೆಸ್ ಆಡ್ 5 ಇದೆ, ಆಡ್ 5. ಓಕೆನಾ? ಇದು 5, ಇದು ಬೀಟ್ಸ್ ವ್ಯಾಲ್ಯೂ ಇಸ್ 5. ಅಗೇನ್ ಆಡ್ 1 ಅಂತ ಹೇಳ್ತೀನಿ. ಇವಾಗ ಎಷ್ಟು ಇದು? 5 ಆಫ್ಟರ್ 1 ಎಷ್ಟಾಯ್ತು ಇದು? 6 ಆಯ್ತು. ಅಗೇನ್ ಆಡ್ 1 7. ಅಗೇನ್ ಆಡ್ 1 8. ಅಗೇನ್ ಆಡ್ 1 9. ಅಪ್ಪರ್ ಬಿಟ್ 5, ಲೋಯರ್ ಬಿಟ್ 1 ಇದ್ರೆ ಇದು 6. ಅಪ್ಪರ್ ಬಿಟ್ 5, ಲೋಯರ್ ಬಿಟ್ 2 ಬಿಟ್ಸ್ ಇದ್ರೆ 7. ಅಪ್ಪರ್ ಬಿಟ್ 5, ಲೋಯರ್ ಬಿಟ್ 3 ಇದ್ರೆ 8. ಅಪ್ಪರ್ ಬಿಟ್ 5, ಲೋಯರ್ ಬಿಟ್ 4 ಇದ್ರೆ this is 9. All beats are touching to the divider, value is 9. Okay, less 2. Again less 2 together. Less 5, snake finger, 0 position. Okay, ಈಗ ನಾನು add 6 ಅಂತ ಹೇಳ್ತೀನಿ. How to add 6? Upper bit 5, lower bit 1 together, touching to the divider. 6 less 6. Again add 7. Upper bit 5, lower bit 2 7 less 7. Upper bit 5, lower bit 3 8, touching to the divider. 8 less 8. Again add 9. Upper bit 5, lower bit 4 9 less 9. ಸ್ಮೈಲಿ. ಓಕೆ, ಅರ್ಥ ಆಗ್ತಿದೆಯಾ ಎಲ್ರಿಗೂ? ಮತ್ತೆ ರಿಪೀಟ್ ಮಾಡ್ತೀನಿ ನೋಡಿ. ಆಡ್ 5 ಇದು 5 ಗೊತ್ತಾಯ್ತಾ ಎಲ್ರಿಗೂ ಮಕ್ಕಳಿಗೆ? ಅಪ್ಪರ್ ಬಿಟ್ 5, ಲೋಯರ್ ಬಿಟ್ 1, ದಿಸ್ ಈಸ್ 6 ಲೆಸ್ 6. ಅಪ್ಪರ್ ಬಿಟ್ 5, ಲೋಯರ್ ಬಿಟ್ 2 7 ಲೆಸ್ 7. ಅಪ್ಪರ್ ಬಿಟ್ 5, ಲೋಯರ್ ಬಿಟ್ 3 8 ಲೆಸ್ 8. ಅಪ್ಪರ್ ಬಿಟ್ 5, ಲೋಯರ್ ಬಿಟ್ 4 beats touching to the divider. All beats are touching to the divider. This is 9 less 9. ಹೀಗೆ ತೆಗಿಬೇಕು, ಯಾವಾಗ್ಲೂ ಹೀಗೆ ತೆಗಿಬೇಕು. ನಾವು ಹೀಗೆ ತೆಗಿಬೇಕು, ಹೀಗೆಲ್ಲ ತೆಗಿಬಾರ್ದು. ನೋಡಿ ಹೀಗಿದೆ ಅಂದ್ರೆ ಹೀಗೆಲ್ಲ ತೆಗಿಬಾರ್ದು, ಹೀಗೆ ಇರ್ಬೇಕು. ಹೀಗೆ ಎರಡೇ ಫಿಂಗರ್, ಇದೆಲ್ಲ ಹೀಗೆಲ್ಲ ಇಟ್ಕೋಬಾರ್ದು. ಹೀಗೆ ಇದೇ ಫಿಂಗರ್, ಲ್ಯಾಡರ್ ಫಿಂಗರ್, ಸ್ನೇಕ್ ಫಿಂಗರ್. ಅದಕ್ಕೆ ಹೀಗೆ ಇರ್ಬೇಕು. ಪೆನ್ಸಿಲ್ ನೋಡಿ ಪಾಯಿಂಟ್ ಕೆಳಗಡೆ ಇರ್ಬೇಕು, ಹೀಗೆ ಇಟ್ಕೊಂಡಿರ್ಬೇಕು. ಓಕೆನಾ? ಯಾವಾಗ್ಲೂ ನಾವು ಮಾಡ್ತೀವಿ ಝೂಮ್ ಅಲ್ಲಿ ಇರ್ಬೇಕು. ಈ ರಾಬಿಟ್ ಬೋ ಹೀಗಿರ್ಬೇಕು. ಓಕೆನಾ? ಅರ್ಥ ಆಗ್ತಿದೆ ಪುಟ? ಎಲ್ರಿಗೂ ಅರ್ಥ ಆಯ್ತಾ? ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಬೇರೆದೆಲ್ಲ ಮಾಡೋಣ. ಮ್ಯಾಮ್ ಸಾಕ ಇವತ್ತು? ಹಲೋ ಮ್ಯಾಮ್, ಎಸ್ ಲತಾ ಮ್ಯಾಮ್. ಎಸ್ ಲತಾ ಮ್ಯಾಮ್, ಒಂದ್ ಹಂತಕ್ ಮಕ್ಕಳಿಗೆ ಅರ್ಥ ಆಗ್ತಾ ಇದೆ. ದಿನ ಹೋದ ಹಾಗೆ ಅರ್ಥ ಆಗ್ತಾ ಹೋಗುತ್ತೆ. ಆದ್ರೆ ಹೇಳ್ಕೊಡುವಂತ ಒಳ್ಳೆ ಪ್ರಯತ್ನ ನಡೀತಾ ಇದೆ. ಸ್ವಲ್ಪ ನೆಟ್ವರ್ಕ್ ಅಲ್ಲಿ ಕೂತ್ರೆ ಇನ್ನೂ ಸ್ಪಷ್ಟತೆಯಾಗಿ ಗೊತ್ತಾಗುತ್ತೆ. ಚೇಂಜ್ ಮಾಡ್ಕೊತೀವಿ.
ಅಲ್ವಾ? ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು, ಥ್ಯಾಂಕ್ ಯು. ಥ್ಯಾಂಕ್ ಯು. ಗುಡ್ ಈವ್ನಿಂಗ್. ಮಕ್ಕಳ ಗುಡ್ ಈವ್ನಿಂಗ್. ಎಲ್ಲರೂ ಲವ್ ಯು. ಲತಾ ಮ್ಯಾಮ್ಗೆ ಥ್ಯಾಂಕ್ ಯು ಹೇಳಿ. ಕ್ಲಾಪ್ ಫಾರ್ ಲತಾ ಮ್ಯಾಮ್. ಥ್ಯಾಂಕ್ ನೋಡಿ ಯು. ಲತಾ ಮ್ಯಾಮ್ ನೆಟ್ವರ್ಕ್ ಇಶ್ಯೂ ಇದ್ರು ಕೂಡ ಎಷ್ಟು ಚೆನ್ನಾಗಿ ಕೂತು ಮತ್ತೆ ರಿಪೀಟೆಡ್ಲಿ ಕಂಟಿನ್ಯೂಸ್ಲಿ ಟೀಚಿಂಗ್ ಅಲ್ವಾ? ಲತಾ ಮ್ಯಾಮ್ಗೆ ಎಲ್ರು ಗ್ರಾಟಿಟ್ಯೂಡ್ ತೋರಿಸ್ಬೇಕು. ಕ್ಲಾಪ್ ಫಾರ್ ಲತಾ ಮ್ಯಾಮ್ ಒನ್ಸ್ ಅಗೇನ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ವಂದನೆಗಳು. ಥ್ಯಾಂಕ್ ಯು ಲತಾ ಮ್ಯಾಮ್. ಬಂದು Thank you. ಮಕ್ಕಳಿಗೆ ಚೆನ್ನಾಗಿ ಅಬಾಕಸ್ ಹೇಳ್ಕೊಟ್ಟಿದ್ದೀರಾ. ಧನ್ಯವಾದಗಳು ಮೇಡಮ್. ಧನ್ಯವಾದ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಮೇಡಮ್ ಏಮಾ ಮೇಡಮ್? ಎಸ್ ಅಶ್ವಿನಿ ಮೇಡಮ್ ಮಾತಾಡಿ. ಲತಾ ಮೇಡಮ್ ಥ್ಯಾಂಕ್ ಯು ಮೇಡಮ್. ನಿಮ್ಮ ಒಂದು ಸಮಯವನ್ನು ಕೊಟ್ಟು ನಮ್ಮ ಮಕ್ಕಳಿಗೆ ಅಬಾಕಸ್. ಆಯ್ತು ಮೇಡಮ್, ನಾನು ಮತ್ತೆ ಕಾಲ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಮೇಡಮ್ ಈಗ ನೆಕ್ಸ್ಟ್ ಜಯಶ್ರೀ ಮೇಡಮ್ ಕಾಯ್ತಾ ಇದ್ದಾರೆ. ಜಯಶ್ರೀ ಮೇಡಮ್ ನೀವು 1/4 ಗಂಟೆಲಿ ನಿಮ್ ಸಬ್ಜೆಕ್ಟ್ ಹೇಳ್ಕೊಡಿ. ಅದಕ್ಕಿಂತ ಮುಂಚೆ ನಮ್ಮ ನಾಗರತ್ನಮ್ಮ ಮೇಡಮ್ ಕಡೆಯಿಂದ ಒಂದು ನೀತಿ ಕತೆ ಕೇಳಿಸ್ಬಿಡೋಣ. ಮತ್ತೆ ಮಕ್ಳಿಗೆ ಏನ್ ಅರ್ಥ ಆಗಿದೆ ಇಲ್ಲ ಅಂತ ಅವರು ಒಂದಿಬ್ರು ಮಾತಾಡ್ಸ್ಬಿಡೋಣ ಮೇಡಮ್. ಮಾತಾಡ್ಸೋಣ. ಹ್ಯಾಂಡ್ ರೈಸ್ ಇಟ್ಕೊಂಡಿರೋರು ಇದು ಅನ್ಮ್ಯೂಟ್ ಮಾಡಿದ್ರೆ ಮಾತಾಡಕ್ ಗೊತ್ತಾಗ್ತಿಲ್ಲ. ಹ್ಯಾಂಡ್ ರೈಸ್ ಎಲ್ಲ ಒಂದ್ಸರಿ ತೆಗೆದ್ಬಿಡಿ ಮಕ್ಕಳ. ಹ್ಯಾಂಡ್ ರೈಸ್, ಲೋವರ್ ಯುವರ್ ಹ್ಯಾಂಡ್ ಡೌನ್. ಅವಾಗ ಮತ್ತೆ ಹೊಸದಾಗಿ ಇವಾಗ ಯಾರಿಗಾದ್ರೂ ಯಾರು ಮೊದ್ಲು ಕೊಡ್ತೀರಾ ಅವ್ರಿಗೆ ಅವಕಾಶ ಕೊಡ್ಲಾಗುತ್ತೆ. ಇಬ್ರಿಗೆ ಅವಕಾಶ ಸಿಗುತ್ತೆ, ಇಬ್ರು ಹ್ಯಾಂಡ್ ರೈಸ್ ಮಾಡಿ. ಓಕೆ, ಯಾರಿಗಾದ್ರೂ ಕೊಡಿ ಮೇಡಮ್, ತುಂಬಾ ಹ್ಯಾಂಡ್ ರೈಸ್ ಇದೆ. ಒಂದಿಬ್ರಿಗೆ ಯಾರಿಗಾದ್ರೂ ಕೊಡಿ ಮೇಡಮ್. ಅದು ಅವಾಗ್ಲಿಂದ ಹ್ಯಾಂಡ್ ರೈಸ್ ಇದೆ. ಒಂದ್ಸರಿ ಫುಲ್ ಹ್ಯಾಂಡ್ ರೈಸ್ ತೆಗೆದ್ಬಿಟ್ಟು ಮತ್ತೆ ಮಾಡ್ಬೇಕನ್ಸುತ್ತೆ. ಮಕ್ಕಳಿಗೆ ಗೊತ್ತಾಗ್ತಿಲ್ಲ. ಆರುಷ್ ಮಾತಾಡ್ಬಿಟ್ಟ, ಮಾತಾಡ್ತೀಯಾ ಆರುಷ್? ಅನ್ಮ್ಯೂಟ್ ಮಾಡ್ಕೋಪುಟ. ಲೆಫ್ಟ್ ಸೈಡ್ ಅಲ್ಲಿ ಹೋಗಿ ಮೈಕ್ ಇದೆಯಲ್ವಾ, ಅದ್ರ ಮೇಲೆ ಕ್ರಾಸ್ ಇದೆಯಲ್ಲ, ಆ ಮೈಕ್ ಮುಟ್ಟು ಟಚ್ ಮಾಡಿದ್ರೆ ನಿನ್ಗೆ ಅನ್ಮ್ಯೂಟ್ ಆಗುತ್ತೆ. ಭುವನ್ ಮಾತಾಡು, ಅನ್ಮ್ಯೂಟ್ ಮಾಡ್ಕೋ ಭುವನ್. ಮಾತಾಡು ಪುಟ. ಮಮ್ಮಿ ಅಬಾಕಸ್ ನಾನು ಸ್ಕೂಲಿಂದ ಕಲ್ತ್ಕೊಂಡಿದ್ದೀನಿ. ಇದು ನನಗೆ ಅರ್ಥ ಆಗಿದೆ. ಹೌದಾ? ಎಷ್ಟು ದಿನದಿಂದ ಹೋಗ್ತಿದ್ಯಾ? ಎಷ್ಟು ವರ್ಷದಿಂದ ಕಲಿತಿದ್ಯಾ? ಈ 2025 ಇಂದ 2026 ಇಂದ ಸ್ಕೂಲಿಂದ ಕಲ್ತ್ಕೊಟ್ರು. ಓ ಹೌದಾ? ಟೆಕ್ಸ್ಟ್ ಬುಕ್. ಓ ಹೌದಾ? ವೆರಿ ಗುಡ್, ವೆರಿ ಗುಡ್. ಕ್ಲಾಪ್ ಫಾರ್ ಭುವನ್. ನೋಡಿ ಭುವನ್ ಅಬಾಕಸ್ ಕಲಿತಾ ಇದ್ದಾನೆ 1 year ಇಂದ. ಮತ್ತೆ ಅವನ ಹತ್ರ ಬುಕ್ ಕೂಡ ಇದೆ. ಅವನಿಗದು ಹೇಳ್ಕೊಡೋದು ಅರ್ಥ ಆಗ್ತಾ ಇದೆ. ಇನ್ನೊಬ್ರಿಗೆ ಥ್ಯಾಂಕ್ ಯು ಭುವನ್. ಮ್ಯೂಟ್ ಮಾಡ್ಕೊಬಿಟ್ಟ. ನೆಕ್ಸ್ಟ್ ಇನ್ಯಾರು ಮಾತಾಡ್ತೀರಾ? ನನ್ಗೆ ಹ್ಯಾಂಡ್ ಮಾಡಿ, ಹ್ಯಾಂಡ್ ಮಾಡಿ. ಎಲ್ಲ ನೀವು ಹ್ಯಾಂಡ್ ರೈಸ್ ಮಾಡ್ಬಿಟ್ಟಿದ್ದೀರಾ. ವಿಷ್ಣು ಮಾತಾಡ್ತೀಯಾ? ಓಕೆ, ಅನ್ಮ್ಯೂಟ್ ಮಾಡ್ಕೊಪುಟ ವಿಷ್ಣು. ಮ್ಯಾಮ್ ತುಂಬಾ ಚೆನ್ನಾಗಿತ್ತು, ಅರ್ಥ ಆಯ್ತು ಮ್ಯಾಮ್. ತುಂಬಾ ಸ್ನೇಕ್ ಅಂಡ್ ಲ್ಯಾಡರ್. ಓಕೆ, ಸ್ನೇಕ್ ಅಂಡ್ ಲ್ಯಾಡರ್ ಗೊತ್ತಾಯ್ತು. ಮುಂದಿನ ಕೌಂಟಿಂಗ್ ಎಲ್ಲ ಗೊತ್ತಾಯ್ತಾ? ವಿಷ್ಣು ಪುಟ. ಇಲ್ಲ, ವಾಯ್ಸ್ ಬ್ರೇಕ್ ಆಗ್ತಿದೆ. ಲೇಖನ. ಓಕೆ ವಿಷ್ಣು, ಮ್ಯೂಟ್ ಮಾಡ್ಕೋ ಪುಟ. ನಿನ್ ವಾಯ್ಸ್ ತುಂಬಾ ಬ್ರೇಕ್ ಆಗ್ತಿದೆ. ಲೇಖನಗ ಆಪ್ಷನ್ ಕೊಡೋಣ. ಲೇಖನ ಮಾತಾಡು ಪುಟ, ಮಾಡ್ಕೋ. ಲೇಖನ, ಆರ್ ಯು ಏಬಲ್ ಟು ಫಾಲೋ? ಎಸ್ ಮೇಡಮ್, ಸಮಯ ಆಗ್ತಿದೆ, ಒಬ್ರು ಮಾತಾಡ್ಸ್ಬಿಡಿ ಮೇಡಮ್. ಓಕೆ ಓಕೆ, ಇಲ್ಲ ಆಯ್ತಷ್ಟ. ಯಾಕಂದ್ರೆ ಹ್ಯಾಂಡ್ ರೈಸ್ ಎಲ್ಲ ಮಕ್ಕಳು ಫಸ್ಟ್ ಇಂದ ಮಾಡಿಟ್ಕೊಂಡ್ಬಿಟ್ಟಿದ್ದಾರೆ. ಅವರು ಹ್ಯಾಂಡ್ ಡೌನ್ ಮಾಡ್ಬೇಕು. ಓಕೆ, ನೆಕ್ಸ್ಟ್. ಓಕೆ, ವಿಹಾನ್ ಮಾತಾಡ್ತಾನೆ. ಮಕ್ಕಳೇ ಎಲ್ರು ಲೋ ಹ್ಯಾಂಡ್ ಮಾಡ್ಕೊಬಿಡಿ, ಇಲ್ಲಾಂದ್ರೆ ಕನ್ಫ್ಯೂಸ್ ಆಗುತ್ತೆ. ನೆಕ್ಸ್ಟ್ ನಾವು ಪ್ರಶ್ನೆ ಕೇಳುವಾಗ ಕನ್ಫ್ಯೂಸ್ ಆಗುತ್ತೆ. ವಿಹಾನ್ ಮಾತಾಡ್ತಾನೆ. ಮಾತಾಡು ಪುಟ್ಟ. ಮ್ಯಾಮ್ ಅದು ನೀವು ಫಸ್ಟಿಗೆ ಹೇಳಿದ್ರಲ್ಲ, ಅಬ್ಯಾಕಸದ ಫಸ್ಟಿಗೆ ಹೇಳಿದ್ರಲ್ಲ, ಅಬ್ಯಾಕಸದ ಫಸ್ಟಿಗೆ ಹೇಳಿದ್ರಲ್ಲ ಮ್ಯಾಮ್, ಅದ್ ನಂಗೆ ಅರ್ಥ ಆಗ್ಲಿಲ್ಲ.
ಅದಕ್ಕೆ ಒಂದಿಟ್ಟು ಇದ ವಿಡಿಯೋ ಕಳಿಸ್ತೀರಾ? ಹೌದು ಪುಟ್ಟ. ವಿಡಿಯೋ ಬರುತ್ತೆ ಪುಟ್ಟ. ಯಾರಿಗೆಲ್ಲ ನೆಟ್ವರ್ಕ್ ಇಶ್ಯೂ ಇತ್ತು ಅರ್ಥ ಆಗಿಲ್ಲ, ವಿಡಿಯೋ ಮೂಲಕ ನಾವು ಕಳಿಸ್ಕೊಡ್ತೀವಿ. ಓಕೆನಾ? ಹಾ ಮ್ಯಾಮ್. ನೋಡ್ಕೊಂಡು Okay. ಅಭ್ಯಾಸ ಮಾಡ್ಕೊಂಡ್ ಬನ್ನಿ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಮತ್ತೆ ಮಾತಾಡೋಣ, ಕಲಿಯೋಣ. ಓಕೆನಾ? ಥ್ಯಾಂಕ್ ಯು ಮ್ಯಾಮ್. ಓಕೆ. ಎಸ್ ಮಕ್ಕಳ, ಈಗ ನೀವು ಅಬಾಕಸ್ ಬಗ್ಗೆ ಸ್ವಲ್ಪ ಗೊತ್ತಾಗಿದೆ, ಸ್ವಲ್ಪ ಗೊತ್ತಾಗಿಲ್ಲ, ಆದ್ರೂ ಕೂಡ ಅದು ಕ್ಲಾರಿಟಿ ಸಿಗುತ್ತೆ ವಿಡಿಯೋ ಮೂಲಕ ಅಂತ ಹೇಳ್ತಾ, ಈಗ ನಮ್ಮ ನಾಗರತ್ನಮ್ಮ ಮೇಡಮ್ ಇಂದ ಒಂದು ನೀತಿ ಕತೆ ಕೇಳ್ಬಿಡೋಣವಾ? ಏನಂತೀರಾ? ಎಲ್ಲ ಎಸ್ ಅಂತಿದ್ದಾರೆ. ವೆಲ್ಕಮ್ ಮೇಡಮ್, ನಾಗರತ್ನಮ್ಮ ಮೇಡಮ್, ಸ್ಟಾರ್ಟ್. ನಮಸ್ತೆ ಮೇಡಮ್. ನಮಸ್ತೆ, ಎಲ್ಲರಿಗೂ ಶುಭ ಸಂಜೆ. ಮಕ್ಕಳಿಗೆಲ್ಲರಿಗೂ ನನ್ನ ಶುಭ ಕಾಮನೆಗಳು. ಮಕ್ಕಳು ಎಲ್ಲರೂ ಕುತೂಹಲವಾಗಿ ಎಲ್ಲರೂ ಅಬಾಕಸ್ ಬಗ್ಗೆ ಮತ್ತೆ ಧ್ಯಾನ ಮಾಡಿದ್ರು. ಎಷ್ಟು ಜಾಣ ಮಕ್ಕಳಿದ್ದಾರೆ ನೋಡಿ. ಧ್ಯಾನ ಹೇಳ್ಕೊಟ್ರೆ ಧ್ಯಾನ ಮಾಡ್ತಾರೆ, ಅಬಾಕಸ್ ಹೇಳ್ಕೊಟ್ರೆ ಅಬಾಕಸ್ ಕಲ್ತ್ಕೊತಾರೆ. ಎಷ್ಟು ಒಳ್ಳೆ ಮಕ್ಕಳು ನಮ್ಮ ಮಕ್ಕಳಲ್ವಾ? ಈಗ ಅದೇ ರೀತಿ ಒಳ್ಳೆ ಬುದ್ಧಿ, ಒಂದು ಒಳ್ಳೆ ಬುದ್ಧಿ ಅಂದ್ರೆ ಏನು, ಅದ್ರಲ್ಲಿ ನಮ್ಗೆ ಉಪಯೋಗ ಏನು ಅನ್ನೋದನ್ನ ಒಂದ್ ಸಣ್ಣದೊಂದು ಕತೆ ಹೇಳ್ತೀನಿ. ಒಂದೇ ನಿಮಿಷ, 2 ನಿಮಿಷ ಅಷ್ಟೇ. ಏನು ಅಂತಂದ್ರೆ, ಒಂದು ಊರಲ್ಲಿ ಒಂದು ಕೋತಿ ಇರುತ್ತೆ, ಒಂದು ಕಾಡು, ಒಂದು ಊರು. ಆ ಊರಲ್ಲಿ ಆ ಕಾಡಲ್ಲಿ ಒಂದು ಕೋತಿ ಇರುತ್ತೆ. ಆ ಕೋತಿ ಜೊತೆಗೆ ಇನ್ನು ಒಂದ್ 2-3 ಪಕ್ಷಿಗಳೆಲ್ಲ ಇರುತ್ತಲ್ಲ. ಡಿಸ್ಟರ್ಬೆನ್ಸ್ ಆಗ್ತಿದೆ, ಯಾರ್ದಾದ್ರೂ ಅನ್ಮ್ಯೂಟ್ ಇದ್ರೆ ಮ್ಯೂಟ್ ಮಾಡ್ಕೋಬಿಡಿ. ಮೇಡಮ್ ನಿಮ್ಗೆಲ್ರಿಗೂ ನೀತಿ ಕತೆ ಹೇಳ್ತಾ ಇದ್ದಾರೆ. ಎಸ್ ಮೇಡಮ್. ಒಂದು ಊರಲ್ಲಿ ಒಂದು ಕಾಡಿರುತ್ತೆ. ಆ ಕಾಡಲ್ಲಿ ಒಂದು ಕೋತಿ ಇರುತ್ತೆ. ಕೋತಿ ಒಂದೇ ಇರುತ್ತೆ. ಆ ಕಾಡು ಅಂದ್ಮೇಲೆ ಪಕ್ಷಿಗಳು ಇರುತ್ತೆ. ಆ ಪಕ್ಷಿಗಳು ಅಂದ್ರೆ ಅಲ್ಲೊಂದು 2-3-4 ಜಾತಿ ಪಕ್ಷಿಗಳೆಲ್ಲ ಇರುತ್ತೆ. ಒಂದಿನ ಏನ್ ಮಾಡುತ್ತೆ, ಒಂದು ಪಕ್ಷಿ ತುಂಬಾ ಅದು ಹಾರಾಡ್ಕೊಂಡು ಹೋಗಿ ಅದಕ್ಕೆ ಗೂಡು ಇರುತ್ತಲ್ವಾ, ಆ ಗೂಡಲ್ಲಿ ಹೋಗ್ಬಿಟ್ಟು ಒಂದು 3 ಮೊಟ್ಟೆ ಇಡುತ್ತೆ ಒಂದು ಪಕ್ಷಿ. ಈ ಕೋತಿ ಏನ್ ಮಾಡುತ್ತೆ, ಆ ಪಕ್ಷಿಗಳು ಹಾರಾಡೋದೆಲ್ಲ ನೋಡ್ತಾ ಇರುತ್ತೆ. ಇನ್ನೊಂದು ಪಕ್ಷಿ ಅದೇ ತರ ಅದು ಒಂಥರ ಹಾರಾಡ್ಕೊಂಡು ಹೋಗಿ ಅದ್ರ ಗೂಡಲ್ಲಿ ಅದು ಕೂಡ ಪಕ್ಷಿ ಮೊಟ್ಟೆ ಇಟ್ಟಿರುತ್ತೆ. ಅದು ಒಂದು ಮೂರು ಮೊಟ್ಟೆಗಳನ್ನ ಅದ್ರ ಗೂಡಲ್ಲಿ ಅದು ಇಟ್ಕೊಂಡಿರುತ್ತೆ. ಅಂದ್ರೆ ಏನಾಯ್ತು, ಎರಡೂವೆ ಬೇರೆ ಬೇರೆ ಜಾತಿ ಪಕ್ಷಿಗಳು ಬೇರೆ ಬೇರೆ ಗೂಡುಗಳಲ್ಲಿ ಮೊಟ್ಟೆ ಇಟ್ಕೊಂಡಿರುತ್ತೆ. ಅವಾಗ ಏನ್ ಮಾಡುತ್ತೆ, ಈ ಕೋತಿ ಎಲ್ಲಾನು ಅಬ್ಸರ್ವ್ ಮಾಡ್ತಾ ಇರುತ್ತೆ. ಒಂದಿನ ಏನಾಗೋಗುತ್ತೆ, ತುಂಬಾ ಆಯಾಸ ಆಗ್ಬಿಟ್ಟು ಒಂದ್ ಕೋತಿ ಏನ್ ಮಾಡುತ್ತೆ, ಹೊರಗಡೆ ಎಲ್ಲ ರೌಂಡ್ ಹೊಡ್ಕೊಂಡ್ ಬರ್ತಾ ಇರುತ್ತೆ. ಆ ಪಕ್ಷಿ ಜೊತೆ ಮಾತಾಡುತ್ತೆ. ಆ ಪಕ್ಷಿ ಏನ್ ಮಾಡುತ್ತೆ, ನೋಡು ಕೋತಿ, ನೀನ್ ನನ್ ಮೊಟ್ಟೆಗಳನ್ನೆಲ್ಲ ಕಾಯ್ಕೊಂಡಿರ್ಬೇಕು, ನೋಡ್ಕೊತಾ ಇರ್ಬೇಕು, ನಾನು ನಿನ್ನ ಫ್ರೆಂಡ್ ಅಲ್ವಾ ಅಂತ ಹೇಳಿರುತ್ತೆ. ಅದೇ ತೀರಿ ನೋಡ್ಕೊಂಡೆಲ್ಲ ಮಾಡ್ಕೊಂಡಿರುತ್ತಾ. ಇನ್ನು ಅದ್ರ ಪಕ್ಕ ಇನ್ನೂ ಒಂದು ಪಕ್ಷಿ ಏನ್ ಮಾಡುತ್ತೆ, ಅದು ಕೂಡ ಒಂದು ಮೊಟ್ಟೆ ಇಟ್ಟಿರುತ್ತೆ. ಆ ಒಂದು ಪಕ್ಷಿ ಮೊಟ್ಟೆ ಗೂಡಲ್ಲಿ ಎಲ್ಲ ಗಾಳಿ ಬಂದು ಎಲ್ಲ ಆಗಿ ಆ ಮೊಟ್ಟೆ ಮತ್ತೆ ಆ ಪಕ್ಷಿಗಳೆಲ್ಲ ಹಾಳಾಗೋಗುತ್ತೆ. ಮತ್ತೆ ಈ 2 ಪಕ್ಷಿಗಳು ಮತ್ತೆ 2 ಪಕ್ಷಿ ಮೊಟ್ಟೆಗಳು ಮಾತ್ರ ಇರುತ್ತೆ. ಅವಾಗ ಏನಾಗುತ್ತೆ, ಆ ಒಂದು ಪಕ್ಷಿ ಏನ್ ಮಾಡುತ್ತೆ, ಇದ್ದಕ್ಕಿದ್ದಂಗೆ ಅದು ಮೊಟ್ಟೆ ಇಟ್ಬಿಟ್ಟು ಸತ್ತೋಗ್ಬಿಡುತ್ತೆ. ಅದೇನಾಗುತ್ತೆ, ಆ ಪಕ್ಷಿ ಎಲ್ಲೋ ಹೊರಗಡೆ ಹೋದಾಗ ಯಾರೋ ಬೇಟೆಗಾರನ ಏನೋ ಸಾಯಿಸ್ಬಿಟ್ಟಿರ್ತಾನೆ. ಈ ಪಕ್ಷಿಗಳಿಗೆ ಅವಾಗ ಏನಾಗುತ್ತೆ, ಈ ಮೊಟ್ಟೆಗಳಿಗೆ ತಾಯಿ ಇರಲ್ಲ, ಬರೀ ಮೊಟ್ಟೆಗಳು ಮಾತ್ರ ಇರುತ್ತೆ. ಆಗ ಈ ಕೋತಿ ಏನ್ ಮಾಡುತ್ತೆ, ಫ್ರೆಂಡ್ಲಿ ಆಗಿರುತ್ತೆ ಅಲ್ವಾ ಪಕ್ಷಿಗಳಿಗೆಲ್ಲ, ಅದು ಹೋಗಿ ಏನ್ ಮಾಡುತ್ತೆ, ಒಂದು ಗೂಡಲ್ಲಿ ಇದ್ದಿದ್ದು ಮೊಟ್ಟೆನ ನೋಡಿತ್ತಲ್ಲ, 3 ಮೊಟ್ಟೆ ಇತ್ತು. ಮತ್ತೆ ಇದು ತಾಯಿ ಇಲ್ದೇ ಇದ್ದು ಒಂದು ಗೂಡಲ್ಲಿ 3 ಮೊಟ್ಟೆ ಇತ್ತು. ಆ ಮೊಟ್ಟೆಗಳನ್ನ ತಗೊಂಡೋಗಿ ತಾಯಿ ಹಾರಾಡ್ಕೊಂಡ್ ಬರ್ತಿತ್ತಲ್ಲ, ಆ ಮೊಟ್ಟೆಗಳ ಜೊತೆ ಇದನ್ನ ಇಟ್ಬಿಡುತ್ತೆ. ಅವಾಗ ಪಕ್ಷಿ ಇರಲ್ಲ. ಅವಾಗ ಎಷ್ಟು ಮೊಟ್ಟೆ ಆಯ್ತು ಒಂದು ಗೂಡಲ್ಲಿ? ಆವಾಗ 6 ಮೊಟ್ಟೆ ಒಂದೇ ಗೂಡಲ್ಲಿ ಆಯ್ತು. ಅದು ಪಕ್ಷಿ ಅಲ್ವಾ, ಅದಕ್ಕೇನಷ್ಟು ಗೊತ್ತಾಗಲ್ಲ, ಹೊರಗಡೆ ಹೋಗುತ್ತೆ, ಬಂದ್ ಕೂತ್ಕೊಳ್ಳುತ್ತೆ. ಅದು ಏನ್ ಮಾಡುತ್ತೆ, ತನ್ನ ಮೊಟ್ಟೆನೆ ಅಂತ ತಿಳ್ಕೊಂಬಿಟ್ಟು ಆ ಮೊಟ್ಟೆಗಳಿಗೂ ಅದನ್ನ ಕಾವು ಕೊಟ್ಟು ಅದು ಮರಿಗಳು ಮಾಡುತ್ತೆ. ಮರಿಗಳು ಮಾಡಿದಾಗ ಮತ್ತೆ ಒಂದು ನೀರಿನ ದಡದಲ್ಲಿ ಕೂಡ ಒಂದ್ ಮೊಟ್ಟೆ ಇಟ್ಟಿರುತ್ತೆ ಆ ಪಕ್ಷಿ ಅಂತ ಹೇಳಿದ್ನಲ್ವಾ. ಆ ನೀರಿನ ದಡದಲ್ಲಿ ಇದ್ದಿದ್ದು ಒಂದು ಪಕ್ಷಿ ಈ ಮತ್ತೆ ಆಡ್ಕೊಂಡ್ ಬರ್ತಾ ಇತ್ತಲ್ಲ, ಆ ಪಕ್ಷಿ ಎಲ್ಲಾ ಮಿಕ್ಸ್ ಆಗ್ಬಿಡುತ್ತೆ ಮೊಟ್ಟೆಗಳು. ಕಾವು ಬಂದಾಗ ಏನಾಗುತ್ತೆ, ಮರಿಗಳಾಗ್ಬಿಡುತ್ತೆ. ಎಲ್ಲಾ ಮರಿ ಅದ್ ಗೊತ್ತಿಲ್ಲದೆ ಏನ್ ಮಾಡುತ್ತೆ, ಮರಿ ಮಾಡುತ್ತೆ. ಮರಿ ಆದ್ಮೇಲೆ ಎಲ್ಲಾ ಪಕ್ಷಿಗಳು ಸಣ್ಣ ಸಣ್ಣ ಮರಿಗಳು ಆ ತಾಯಿ ಇರುತ್ತಲ್ಲ ಕಾವು ಕೊಟ್ಟಿರೋದು ಅದ್ರ ಜೊತೆಲಿ ಹೋಗ್ತಾ ಇರುತ್ತೆ. ಹೋಗಿ ಹೊರಗಡೆ ಎಲ್ಲ ಆಡ್ಕೊಂಡು ಅದು ಮೇವೆಲ್ಲ ತಿನ್ಕೊಂಡ್ ಬರ್ತವೆ. ಬಟ್ ಈ ಪಕ್ಷಿಗಳಾಗುತ್ತೆ, ನೀರಲ್ಲಿ ತೇಲ್ಕೊಂಡ್ ಬಂದು ಆಟ ಆಡ್ತಿತ್ತಲ್ಲ ಆ ಪಕ್ಷಿ ಮೊಟ್ಟೆ, ಅದಕ್ಕೆ ನೀರಲ್ಲಿ ತೇಲಕ್ ಬರಲ್ಲ. ಒಂದ್ ಜಾತಿ ಪಕ್ಷಿ ಅದು ನೀರಲ್ಲಿ ತೇಲುವಂತದ್ದು. ಈ 3 ಮೊಟ್ಟೆ ಮಾತ್ರ ತಾಯಿ ಜೊತೆಲಿ ಓಡಾಡ್ಕೊಂಡು ಹೋಗ್ತಾ ಇರುತ್ತೆ. ಬಟ್ ಇದು
ಮೂರ್ ಪಕ್ಷಿ ದಡದಲ್ಲಿ ಕೂತ್ಕೊಂಡು ನೋಡ್ತಾ ಇರುತ್ತೆ. ಮೂರ್ ಸಣ್ಣ ಸಣ್ಣ ಮರಿಗಳಿರ್ತಾವಲ್ಲ ಅವು ನೀರಲ್ಲಿ ಕೂತ್ಕೊಂಡು ತೇಲ್ಕೊಂಡು ಹೋಗೋ ಪಕ್ಷಿಗಳನ್ನ ನೋಡ್ತಾ ಇರುತ್ತೆ. ಪಾಪ ಅವಕ್ಕೆ ಅನ್ಸುತ್ತೆ ನನ್ನ ತಾಯಿನೂ ಇದ್ದಿದ್ರೆ ನಾನು ಈ ತರ ತೇಲ್ತಿರ್ಬೋದಿತ್ತು ಅಂತ ಅವಕ್ಕೆ ಅನಿಸ್ತಾ ಇರುತ್ತೆ. ಬಟ್ ಅದು ಪ್ರಾಣ ಉಳಿದಿದ್ದೇ ಹೆಚ್ಚಲ್ವಾ. ಯಾಕೆಂದ್ರೆ ಮೊಟ್ಟೆಗಳು ಆ ಕೋತಿ ಸಹಾಯ ಮಾಡ್ಲಿಲ್ಲ ಅಂದ್ರೆ ಆ ಮೊಟ್ಟೆಗಳಿಗೆ ಕಾವು ಆಗ್ತಿರ್ಲಿಲ್ಲ, ಅದು ಮರಿನೂ ಬರ್ತಿರ್ಲಿಲ್ಲ. ಅದಕ್ಕೆ ಏನಂತ ಇದ್ರಲ್ಲಿ ನೀತಿ ಗೊತ್ತಾಯ್ತು ಅಂತಂದ್ರೆ ನಿಮ್ಗೆ ಏನಂತೂ, ಇವಾಗ ಆ ಪಕ್ಷಿಗಳೆಲ್ಲ ಸೇರ್ಕೊಂಡು ಆ ಮೊಟ್ಟೆಗಳನ್ನ ಒಂದು ಹೊಸ ಪಕ್ಷಿ ಬೇರೆ ಮೊಟ್ಟೆಗಳೆಲ್ಲನು ತನ್ನ ಮರಿನ ಅಂತ ತಿಳ್ಕೊಂಡು ಕಾವು ಕೊಟ್ಟು ಅದು ಪಕ್ಷಿ ಮರಿ ಮಾಡ್ತು. ಬಟ್ ಇದರಲ್ಲಿ ಪಕ್ಷಿದು ಏನೋ ಒಂದು ಸ್ವಾರ್ಥ ಇದೆ, ಅದು ಬುದ್ಧಿ, ಅದು ತನಗೆ ಗೊತ್ತಾಗ್ಲಿಲ್ಲ, ಅದು ಮಾಡ್ತು. ಕೋತಿ ಏನ್ ಮಾಡ್ತು, ಆ ಮೊಟ್ಟೆಗಳನ್ನ ತಿನ್ಕೋಬೋದಿತ್ತೋ ಅಥವಾ ಎಸಿಬೋದಿತ್ತೋ ಏನೋ ಮಾಡ್ಬಿಟ್ಟು. ಅಂದ್ರೆ ಕೋತಿ ಮಾಂಸಾಹಾರಿ ಅಲ್ಲ, ಅದರಿಂದ ಅದು ತಕೊಂಡೋಗಿ ಬೇರೆ ಕಡೆ ಇಟ್ಟು ಅದನ್ನ ಮರಿ ಮಾಡ್ತು. ಇದ್ರಲ್ಲಿ ಏನ್ ನೀತಿ ಅಂತಂದ್ರೆ ನಮ್ ಕೈಲಾದ ಸಹಾಯನ ನಾವು ಬೇರೆಯವ್ರಿಗೆ ಮಾಡ್ಬೇಕು, ಕಷ್ಟದಲ್ಲಿರೋರಿಗೆ ಸಹಾಯ ಮಾಡ್ಬೇಕು ಅನ್ನೋದು ಒಂದು ನೀತಿ ಬಂತು. ಜೊತೆಗೆ ಮರಿ ಒಂದು ಜಾತಿ ಮರಿ ಇದ್ದಾಗ ಅದು ತಾಯಿ ತರ ಅದ್ರ ಜಾತಿ ಅದು ತೇಲುತ್ತೆ, ಇನ್ನೊಂದು ಜಾತಿ ಮರಿ ಏನ್ ಮಾಡುತ್ತೆ ಕೂತ್ಕೊಂಡು ನೋಡ್ತಾ ಇರುತ್ತೆ. ಇದ್ರಲ್ಲಿ ಎರಡು ನೀತಿ. ನಮಗೇನ್ ಶಕ್ತಿ ಇದೆ ನಾವು ಮಾಡ್ಬೇಕು, ಅದಕ್ಕೆ ಏನ್ ಶಕ್ತಿ ಇದೆ ಅದು ಮಾಡ್ಕೊಳುತ್ತೆ ಅಂತ ನಾವು ಯಾರನ್ನೇ ಆಗ್ಲಿ ನೋಡ್ಬಿಟ್ಟು ನೀತಿ ಇದ್ರಲ್ಲಿ ಏನು ಅಂತ ಎರಡು ನೀತಿ ಇದೆ ನೋಡಿ. ಸ್ವಾರ್ಥ ಇಲ್ಲ, 2-3 ತರ ನಾವು ಅರ್ಥ ಮಾಡ್ಕೋಬಹುದು. ಕೋತಿ ಎಷ್ಟು ಸಹಾಯ ಮಾಡ್ತು, ಪ್ರಾಣಿಗಳೇ ಎಷ್ಟೋ ವಾಸಿ. ಅದೇ ಮನುಷ್ಯರಾಗಿದ್ರೆ ಅಯ್ಯೋ ತೆಗೆದು ಬಿಸಾಕ್ಬಿಡ್ತಿದ್ರು, ತಂದು ಏನೋ ಮಾಡ್ಬಿಡ್ತಿದ್ರು. ಆತರ ಪ್ರಾಣಿಗಳಿಗೂ ಒಂದು ದಯೆ ಇದೆ ಅನ್ನೋದು ಈ ನೀತಿ ಕಥೆನಲ್ಲಿ ಅರ್ಥ ಆಗುತ್ತೆ. ಗೊತ್ತಾಯ್ತಾ ಮಕ್ಕಳೇ? ಕತೆ ಮೇಡಮ್, ಕತೆ ಅರ್ಥ ಆಯ್ತಾ ಮಕ್ಕಳೇ? ಮಕ್ಳಿಗೆ ಅರ್ಥ ಆಯ್ತಾ ಇಲ್ವಾ ಅಂತ ನಾವು ಒಂದಿಬ್ರನ್ನ ಮಾತಾಡ್ಸ್ಬಿಡ್ತೀನಿ ಬೇಗನೆ. ನೆಕ್ಸ್ಟ್ ಅದಕ್ಕಿಂತ ಮುಂಚೆ ಮಕ್ಕಳ ನಾವು ಧ್ಯಾನ ಮಾಡಿದ್ವಿ, ಮತ್ತೆ ಏನ್ ಕಲ್ತ್ವಿ, ಅಬಾಕಸ್ ತಿಳ್ಕೊಂಡ್ವಿ. ಅದಾದ ನಂತರ ಏನ್ ತಿಳ್ಕೊಂಡ್ವಿ, ಬ್ರೈನ್ ಜಿಮ್ ಎಕ್ಸಸೈಸ್ ಹೋಗೋಣ. ಅದಕ್ಕಿಂತ ಮುಂಚೆ ಶ್ಲೋಕ ಆಯ್ತು, ನೀತಿ ಕತೆ ತಿಳ್ಕೊಂಡ್ವಿ. ಇಷ್ಟಕ್ಕೆ ಸಾಕು ಮಾಡ್ಬೇಕು, ಯಾಕೆಂದ್ರೆ ಸಮಯ ಆಗ್ತಾ ಇದೆ, ಇನ್ನು 6 ನಿಮಿಷ ಇದೆ, ಕಾರ್ಯಕ್ರಮ ಮುಕ್ತಾಯ ಮಾಡೋಣವಾ? ಇಲ್ಲ ನಿಮಗೆ ಎಕ್ಸಸೈಸ್ ಬೇಕಾ? ಜಿಮ್ ಎಕ್ಸಸೈಸು, ಬ್ರೈನ್ ಜಿಮ್ ಎಕ್ಸಸೈಸ್ ನೀವು ಹೇಳಿದ್ರೆ ಮುಂದುವರಿಸ್ತೀವಿ, ಇಲ್ಲ ಅಂದ್ರೆ ಕಾರ್ಯಕ್ರಮ ಮುಕ್ತಾಯ ಮಾಡ್ಬಿಡ್ತೀವಿ. ಓಕೆ, ನಾವು ಈಗ ಲೇಖನ ಅವ್ರ ಕಡೆಯಿಂದ ಅನಿಸಿಕೆ ತಗೊಳ್ಳೋಣ. ಲೇಖನ ಪುಟ ಮಾತಾಡಿ. ಈಗ ನೀತಿ ಕತೆ ಅರ್ಥ ಆಯ್ತಾ? ಮ್ಯಾಮ್. ಅದ್ರಲ್ಲಿ ನೀತಿ ಏನು ಅಂತ ಅರ್ಥ ಆಯ್ತಾ? ಎಸ್ ಮ್ಯಾಮ್. ಓಕೆ, ಸೂಪರ್. ಅರ್ಥ ಆಯ್ತು ಅಂತಂದ್ರೆ ಓಕೆ. ಈಗ ಸೋಮಶೇಖರ್ ಇಂದ ಅನಿಸಿಕೆ ತಗೊಬಿಡೋಣ. ಎಸ್, ವೆಲ್ಕಮ್ ಸೋಮಶೇಖರ್. ಪುಟಾಣಿ ಅನ್ಮ್ಯೂಟ್ ಮಾಡ್ಕೋಬೇಕು, ಬೇಗನೆ. ಸಿಂಧು ಭಟ್ಗೆ ಅವಕಾಶ ಕೊಡ್ತೀವಿ ಈಗ. ಎಸ್, ಸಿಂಧು ಭಟ್. ಚೆನ್ನಾಗಿತ್ತು ಸ್ಟೋರಿ. ಅರ್ಥ ಆಯ್ತಾ ಸ್ಟೋರಿ? ಹಾ ಆಯ್ತು, ಅರ್ಥ ಆಯ್ತು. ಓಕೆ, ನಾವು ಸಹಾಯ ಮಾಡ್ಬೇಕು. ಎಲ್ರಿಗೂ ಅರ್ಥ ಆಗಿದೆ ಅಂತ ಭಾವಿಸ್ಬೋದು. ಎಲ್ರು ಕ್ಲಾಪ್ಸ್ ಮಾಡೋಣ ನಮ್ಮ ನಾಗರತ್ನಮ್ಮ ಹಾಗೆ. ಸೂಪರ್ ಮೇಡಮ್ಗೆ, ಸೂಪರ್. ಓಕೆ, ನೆಕ್ಸ್ಟ್ ತರಗತಿಗೆ ಹೋಗೋಣವಾ? ಎಸ್, ನಮ್ಮ ಹೇಮಾ ಮೇಡಮ್ ವೆಲ್ಕಮ್ ಮಾಡ್ತಾರೆ ನಮ್ಮ ಜಯಶ್ರೀ ಮೇಡಮ್ನ. ಅನ್ಮ್ಯೂಟ್ ಮೇಡಮ್. ನಮಸ್ತೆ ಜಯಶ್ರೀ ಮ್ಯಾಮ್. ಇವಾಗ ನೆಕ್ಸ್ಟ್ ಕಾರ್ಯಕ್ರಮ ಬ್ರೈನ್ ಜಿಮ್. ಸೊ ಇದನ್ನ ಕಲ್ಸ್ಕೊಡಕ್ಕೆ ನೀವು ಮಕ್ಳಿಗೆ ಕಲ್ಸ್ಕೊಡಕ್ ಬರ್ತಾ ಇದ್ದೀರಾ. ಸೊ ಮಕ್ಕಳ, ಜಯಶ್ರೀ ಪೂಜಾರಿ ಮೇಡಮ್ ನಿಮ್ಗೆಲ್ಲ ಬ್ರೈನ್ ಜಿಮ್ ಹೇಳ್ಕೊಡ್ತಾರೆ. ನನ್ಗೂ ಅದು ಹೊಸ್ತು, ಏನು ಅಂತ ಗೊತ್ತಿಲ್ಲ. ನಿಮ್ಗೆಲ್ಲ ಗೊತ್ತಿದ್ಯಾ? ಇಲ್ಲ. ಸರಿ, ನೋಡಿ ಎಲ್ಲ ಒಟ್ಟಿಗೆ ಕಲಿಯೋಣ, ಆಯ್ತಾ? ಸೊ ಮೇಡಮ್, ವೆಲ್ಕಮ್ ಮೇಡಮ್, ನಿಮ್ಗೆ ಆಧಾರದ ಸ್ವಾಗತ. Thank you, ma'am. Thank you, universe. Thank you, parents. Thank you, Guru. Okay, good evening, everybody. ಹೇಗಿದ್ದೀರಾ ಎಲ್ರು? I hope you are enjoying your summer camp, right? Yes? Okay, good. Now, welcome to Brain Gym Exercise. ಏನು Brain Gym Exercise ಅಂದ್ರೆ ಗೊತ್ತಿದೆಯಾ? ನಾವು ಕೈಯಲ್ಲಿ ಎಕ್ಸರ್ಸೈಸ್ ಮಾಡ್ತೀವಿ. ಬ್ರೈನಿಗೆ ಹೇಗೆ ಎಕ್ಸರ್ಸೈಸ್ ಮಾಡಿಸೋದು? ಹಿಂಗೆ ಬ್ರೈನ್ ಎಲ್ಲಿದೆ? ಇಲ್ಲಿ ಅಲ್ವಾ? ಹಿಂಗೆ ಎಕ್ಸರ್ಸೈಸ್ ಮಾಡಿದ್ರೆ ಆಗುತ್ತಾ? ಇಲ್ಲ. ನಾವು ಬ್ರೈನ್ ಜಿಮ್ ಎಕ್ಸರ್ಸೈಸ್ ಅಂದ್ರೆ ಕೈಯಲ್ಲಿ ಆಕ್ಟಿವಿಟೀಸ್ ಮಾಡ್ತೀವಿ, ಆದ್ರೆ ಅದು ಬ್ರೈನಿಗೆ ಎಕ್ಸರ್ಸೈಸ್ ಸಿಗುತ್ತೆ. ಹೇಗೆ ಅಂತ ನೋಡುವ, ಓಕೆನಾ?
ಶುರು ಮಾಡೋಣವಾ? ಹಾ, ಓಕೆ ಸರಿ. ಅದಕ್ಕಿಂತ ಮುಂಚೆ ಈ ಟಿಪ್ಸ್ ಆಫ್ ದ ಫಿಂಗರ್ಸ್ ಇದೆಯಲ್ಲ ನಮ್ದು, ಇದೆಲ್ಲ ಬ್ರೈನೆ. ಇದು ನಿಮ್ಗೆ ಹೇಳ್ಬೇಕಂದ್ರೆ ದೊಡ್ಡ ಉಂಟು, ಅದು ಈಗ ಬೇಡ. ಈ ಟಿಪ್ಸ್ ಆಫ್ ದ ಫಿಂಗರ್ಸ್ ಇದೆಯಲ್ಲ ಅದನ್ನ ಟ್ರಿಗರ್ ಮಾಡಿ, ಹಿಂಗೆ ಮಾಡಿ ನೋಡ, ಮಾಡಿ ಎಲ್ರು. ಟಿಪ್ಸ್ ಆಫ್ ದ ಫಿಂಗರ್ಸ್, ದಿಸ್ ಇಸ್ ಆಲ್ ಬ್ರೈನ್ಸ್. ಓಕೆನಾ? ಮಾಡಿದ್ರಾ? ಇದನ್ನ ಕ್ಲಾಸ್ ಶುರು ಆಗೋ ಮುಂಚೆ ಮಾಡ್ಬೋದು, ಟೀಚರ್ ಬರೋ ಮುಂಚೆ ಮಾಡ್ಬೋದು, ಯಾವಾಗ್ಲೂ ಮಾಡ್ಬೋದು ನೀವು. ಓಕೆ, ರೈಟ್. ಸರಿ, ಈಗ ಹಿಂಗೆ ಇಟ್ಕೊಳ್ಳಿ ಕೈಯಲ್ಲಿ, ಹಿಂಗೆ ಇಟ್ಕೊಳ್ಳಿ, ಹಿಂಗೆ ಇಟ್ಕೊಳ್ಳಿ. ಓಕೆ, ಶುರು ಮಾಡು. ಈಗ ನಾನು ನೋಡಿ ಏನ್ ಮಾಡ್ತಿದ್ದೇನೆ ಅಂತ ಹೇಳಿ. ಕಾಣ್ತಿದೆಯಾ? ಮಾಡಿ ಮಾಡಿ. ಎಸ್ ಎಸ್. ನಾಗರತ್ನಮ್ಮ ಮೇಡಮ್, ನಿಮ್ದು ಮ್ಯೂಟ್ ಮಾಡ್ಕೊಬಿಡಿ, ಕೋಸ್ಟ್ ಇದೆ, ಮ್ಯೂಟ್ ಮಾಡ್ಕೊಬಿಡಿ. ಆಗ್ತಿದ್ಯಾ? ಮಾಡಿ. ಒಂದು ಬೆರಳಲ್ಲಿ, ಒಂದ್ ಕೈಯಲ್ಲಿ ಥಂಬ್, ಇನ್ನೊಂದು ಕೈಯಲ್ಲಿ ಸ್ಮಾಲ್ ಫಿಂಗರ್. ಆಗ್ತಾ? ಓಕೆ, ಎಸ್. ನಂತರ ನೀವು ಫಾಸ್ಟ್ ಆಗಿ ಮಾಡು. ಮೊದಲು ನಾವು ಸ್ಲೋ ಮಾಡಿ ಆಗದಿದ್ರೆ ನಂತರ ಹೋಗ್ತಾ ಹೋಗ್ತಾ ಫಾಸ್ಟ್ ಆಗಿ ಮಾಡ್ಬೋದು. ಓಕೆ, ಇದು ಬಂತು ಅಂತ ಅನ್ಕೊಳ್ತೀನಿ, ಗೊತ್ತಾಯ್ತು ಅಂತ ತಿಳ್ಕೊಳ್ತೀನಿ. ಓಕೆನಾ? ಓಕೆ, ನೆಕ್ಸ್ಟ್ ಅಂದ್ರೆ ಹೀಗೆ ಟ್ಯಾಪ್ ಮಾಡಿ ತಲೆನ ಈ ಕಡೆ ಒಂದು ಕೈಯಿಂದ ಹೊಟ್ಟೆಗೆ ಸವರ್ಕೊಳ್ಳಿ. ಒಂದ್ ಕೈಯಿಂದ ಟ್ಯಾಪಿಂಗ್, ಇನ್ನೊಂದ್ ಕೈಯಿಂದ ಹೊಟ್ಟೆ ಸವರೋದು. ಎಸ್, ವೆರಿ ಗುಡ್, ವೆರಿ ಗುಡ್. ಚೇಂಜ್ ದ ಹ್ಯಾಂಡ್. ಇಲ್ಲಿ ಟ್ಯಾಪ್ ಮಾಡಿ, ಇಲ್ಲಿ ಹೊಟ್ಟೆಯನ್ನು ಸವರ್ಕೊಳ್ಳೋದು. ಅಂದ್ರೆ ನಾವು ಬೇರೆ ಬೇರೆ ಕೈಯಲ್ಲಿ ಬೇರೆ ಬೇರೆ ಕೆಲಸ ಮಾಡ್ತಾ ಇದ್ದೀವಿ. ಓಕೆನಾ ರಜತ್? ಈಸಿ ಇದೆಯಾ? ಓಕೆ, ನೆಕ್ಸ್ಟ್ ಒನ್ಗೆ ಹೋಗೋಣ. ಈಗ ಹಿಂಗೆ ಕಾಣಿಸಿದೆನಾ? ಓಕೆ, ಈಗ ಏನ್ ಮಾಡ್ಬೇಕು? ಹಿಂಗೆ ತೋರ್ ಬೆರಳು, ಒಂದ್ರ ತೋರ್ ಬೆರಳು, ಇನ್ನೊಂದ್ರೆ ಕಿರು ಬೆರಳು, ಇಂಡೆಕ್ಸ್ ಫಿಂಗರ್ ಅಂಡ್ ಸ್ಮಾಲ್ ಫಿಂಗರ್. ಮಾಡಿ ಮಾಡಿ. ಎಸ್ ಎಸ್, ಸೂಪರ್ ಸೂಪರ್, ಪ್ರಯತ್ನ ಮಾಡಿ. ಎಸ್ ಎಸ್, ವೆರಿ ಗುಡ್, ವೆರಿ ಗುಡ್. ಹಿಂಗೆ ಸ್ವಲ್ಪ ಮೆಲ್ಲ ಮೆಲ್ಲ ಮಾಡ್ತೀನಿ ಈಗ ನೋಡಿ. ಓಕೆ, ಬಂದ ನಂತರ ಫಾಸ್ಟ್ ಆಗಿ ಮಾಡ್ಬೋದು. ಓಕೆನಾ? ಆಗುತ್ತಾ? ಎಸ್ ಮ್ಯಾಮ್. ಓಕೆ, ಇನ್ನೊಂದು ಹೇಳ್ಕೊಡ್ತೇನೆ. ಏನ್ ಗೊತ್ತಾ, ಇಲ್ಲಿ ವಿಕ್ಟ್ರಿ ಇದು ಹೀಗೆ ತೋರಿಸೋದು, ವಿಕ್ಟ್ರಿ ತೋರಿಸೋದು. ಎಸ್ ಎಸ್ ಎಸ್, ವೆರಿ ಗುಡ್. ಮಾಡಿ. ಆಯ್ತಾ? ವೆರಿ ಗುಡ್, ವೆರಿ ಗುಡ್. ಓಕೆ, ಈಗ 4 ಕಲ್ತೀವಿ ಇವತ್ತಿಗೆ. ಈ ಕೈದು 4 ಸಾಕು. ಓಕೆ, ದಿಸ್ ಒನ್ ನೆನಪಿಟ್ಕೊಳ್ಳಿ. ಪೇರೆಂಟ್ಸ್ ನೋಡ್ಕೊಳ್ಳಿ, ನೀವು ಮತ್ತೆ ಮಕ್ಕಳಿಗೆ ಕಲ್ಸ್ಕೊಡಿ, ಅಥವಾ ನೀವು ಮನೇಲಿ ಇದನ್ನ ಪ್ರಾಕ್ಟೀಸ್ ಮಾಡ್ಬೇಕು. ಓಕೆ, ಈಗ ಫಾಸ್ಟ್ ಆಗ್ಬೋದು ನಿಮ್ಗೆ. ಪ್ರಾಕ್ಟೀಸ್ ಮೇಕ್ ಮ್ಯಾನ್ ಪರ್ಫೆಕ್ಟ್. ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಆಗುತ್ತೆ. ಓಕೆ, ಇದು ಸೆಕೆಂಡ್ ಒನ್. ಥರ್ಡ್ ಒನ್ ಈಸ್ ಓಕೆ, ಫೋರ್ತ್ ಒನ್. ರೈಟ್, ಆಲ್ ರೈಟ್. ಈಗ ಎಲ್ರು 2 ಪೆನ್ ಅಥವಾ ಪೆನ್ಸಿಲ್ ಬುಕ್ ಇಟ್ಕೊಂಡಿದ್ದೀರಲ್ವಾ? ತೆಗೀರಿ. ಕಾಣಿಸ್ತಿದೆ? ನಾನು ನಿಮ್ಗೆ ತೋರಿಸ್ತೇನೆ. ಹಿಂಗೊಂದು ಲೈನ್ ಹಾಕೊಳ್ಳಿ. ಲೈನ್ ಹಾಕೊಳ್ಳಿ. ಪುಸ್ತಕ, ಬುಕ್ ಇದೆ ನಿಮ್ಮಲ್ಲಿ, ಪೆನ್ಸಿಲು ಅಥವಾ ಪೆನ್ ಅಥವಾ ಸ್ಕೆಚ್ ಪೆನ್, ಹೀಗೆ ಲೈನ್ ಹಾಕೊಳ್ಳಿ ಬುಕ್ಸ್ ಅಲ್ಲಿ.
ಇದೇನಾ ಮಗ? ಮೇಡಮ್ ಬ್ಯಾಕ್ ಕ್ಯಾಮ್ರಾ ಉಪಯೋಗಿಸ್ಕೊಡಿ ನೋಡೋಣ. ನಂಗೆ ಅದು ತಕೊಡಿಲ್ಲ ಮ್ಯಾಮ್. ಇಲ್ಲೀಗ ಕಾಣಿಸ್ತಿದೆ ಅಲ್ಲ ಮ್ಯಾಮ್? ಹೇಗ್ ಗೊತ್ತಾ, ಹಿಂಗೆ ಶೋ ಆಗಲ್ಲ. ನೀವು ಬ್ಯಾಕ್ ಆಗಿದ್ರೆ ಕ್ಲಾರಿಟಿ ಬರುತ್ತೆ, ಕಾಣಿಸುತ್ತೆ, Okay. ಬಟ್ ಕ್ಲಾರಿಟಿ ಇರೋದಿಲ್ಲ. ನೋಡೋಣ, ಟ್ರೈ ಮಾಡಿ. ಸಿಂಬಲ್ ಇದೆಯಲ್ಲ, ಬ್ಯಾಕ್ ತಕೊಳ್ಳಿ. ಹಾ, ಬಂತ ಮ್ಯಾಮ್? ಕಾಣಿಸ್ತಿದೆನಾ ಮ್ಯಾಮ್? ಶೋ ಮಾಡಿ ನೋಡೋಣ. ಇದು ಕತ್ಲೆ ಕಾಣಿಸ್ತಿದೆಯಲ್ಲ. ಮ್ಯಾಮ್ ಆಗ್ಲೇ ಸರಿ ಇತ್ತು ಮ್ಯಾಮ್. ಹಾ ಮೇಡಮ್, ಇದು ಫ್ರಂಟ್ ಕ್ಯಾಮ್ರಾ, ಬ್ಯಾಕ್ ಕ್ಯಾಮ್ರಾ ಟ್ರೈ ಮಾಡಿ. ಇಲ್ಲ ಅಂತಂದ್ರೆ ಹೀಗೆ ಮಾಡಿ, ಪರವಾಗಿಲ್ಲ. ಓಕೆ, 2 ಪೆನ್ ತಗೊಳ್ಳಿ. ನಿಮ್ದು ಫೋಟೋ ಉಲ್ಟಾಗಿದೆ ಮೇಡಮ್. ಪೆನ್ ಲೈನ್ ಹಾಕೊಂಡ್ರಲ್ವಾ? ಲೈನ್ ಹಲೋ ಹಾಕೊಂಡ್ರಲ್ವಾ? ಹಾ, ಏನ್ ಮೇಡಮ್, ಫೋಟೋ ಉಲ್ಟಾ ಕಾಣಿಸ್ತಾ ಇದೆ ಮೇಡಮ್ದು. ಅಲ್ಲ, ಲೆಫ್ಟ್ ಸೈಡ್ ಆಗಿದೆ ನಿಮ್ದು ಫೋಟೋ. ಇಲ್ಲ, ಮೋಸ್ಟ್ಲಿ ಅವ್ರು ಅದೇ ತರ ಇಟ್ಕೊಂಡಿದ್ದಾರೆ ಅನ್ಕೊಳ್ತೀನಿ. ಹಾ, ಸರಿ ಆಯ್ತು. ಸ್ಟ್ರೈಟ್. ಈಗ ಸರಿ ಇದೆ. ಓಕೆ ಓಕೆ ಓಕೆ, Okay. ತೋರಿಸಿ. ಕಾಣಿಸ್ತಿದೆ ಅಲ್ವಾ? ಈ ಲೈನ್ ಹಾಕೊಂಡ್ರ ಮಕ್ಕಳ? 2 ಕೈಯಲ್ಲಿ ಹಿಂಗೆ ಗೆರೆ ಹಾಕೊಳ್ಳಿ. ಕಾಣಿಸ್ತಿದೆನಾ? 2 ಕೈಯಲ್ಲಿ ಅಟ್ ಎ ಟೈಮ್ ಹಿಂಗೆ ಮಾಡ್ತಾ ಹೋಗಿ, ಲೈನ್ ಪೂರ ಮಾಡಿ. ಆಯ್ತಾ? ಮಾಡ್ತಾ ಇದ್ದೀರಾ? ಎಸ್ ಮ್ಯಾಮ್, ನೆಕ್ಸ್ಟ್ ಹೋಗುದಾ? ಹಾ, ಓಕೆ. ಸೆಕೆಂಡ್ ಇಲ್ಲಿ ಯಾವುದು ಮಾಡಿ ನೀವು, ಬಟ್ 2 ಕೈಯನ್ನ ಉಪಯೋಗಿಸಿ ಮಾಡಿ. ಕಾಣಿಸ್ತಿದೆ ಅಂತ ತಿಳ್ಕೊಳ್ತೀನಿ ನಾನು. ಸೈಮಲ್ಟೇನಿಯಸ್ಲಿ 2 ಕೈಯನ್ನ ನಾವು ಯೂಸ್ ಮಾಡಿದಾಗ ನಮ್ಮ 2 ಬ್ರೈನ್ ಆಕ್ಟಿವೇಟ್ ಆಗುತ್ತೆ. ಲೆಫ್ಟ್ ಬ್ರೈನ್, ರೈಟ್ ಬ್ರೈನ್. ನಾವು ಹೆಚ್ಚಾಗಿ ರೈಟ್ ಹ್ಯಾಂಡ್ ಅನ್ನೇ ಉಪಯೋಗಿಸೋದ್ರಿಂದ ನಮ್ಮ ಕ್ರಿಯೇಟಿವ್ ಬ್ರೈನ್ ಅಂದ್ರೆ ರೈಟ್ ಸೈಡ್ ಇರುವ ಬ್ರೈನ್ ಹೆಚ್ಚು ನಾವು ಯೂಸ್ ಮಾಡೋದಿಲ್ಲ. ಅದಕ್ಕೋಸ್ಕರ ಇದು 2 ಕೈಯಿಂದ ನಾವು ಆಕ್ಟಿವಿಟಿ ಮಾಡಬೇಕು. ಮಾಡಿದ್ರಾ? ಸೆಕೆಂಡ್ ಒನ್ ಕಾಣಿಸ್ತಿದೆ ಅಲ್ವಾ? ಓಕೆ ಓಕೆ ಮ್ಯಾಮ್. ಓಕೆ, ನೆಕ್ಸ್ಟ್ ಇನ್ನೊಂದು ಮಾಡುವ. 0 ಹಾಕ್ಬೇಕು. ಮಾಡಿದ್ರಾ? ಕಾಣಿಸ್ತಿದೆನಾ? ಅಂದ್ರೆ 2 ಕೈಯಲ್ಲಿ ಬರಿಬೇಕು. 2 ಕೈಯಿಂದ 2 ಕೈಯನ್ನು ಯೂಸ್ ಮಾಡಿ. ನಮ್ ಲೆಫ್ಟ್ ಬ್ರೈನ್ ಲಾಜಿಕಲ್ ಬ್ರೈನ್, ರೈಟ್ ಬ್ರೈನ್ ಇಸ್ ಕ್ರಿಯೇಟಿವ್ ಬ್ರೈನ್. 2 ನಾವು ಹೆಚ್ಚಾಗಿ ಯಾವ ಯೂಸ್ ಮಾಡುದು? ರೈಟ್ ಹ್ಯಾಂಡ್ ಊಟ ಮಾಡ್ಲಿಕ್ಕೆ, ಬರೀಲಿಕ್ಕೆ, ಕೆಲಸ ಮಾಡ್ಲಿಕ್ಕೆ ಯೂಸ್ ಮಾಡೋದ್ರಿಂದ ನಮ್ದು ಲೆಫ್ಟ್ ಬ್ರೈನ್ ಆಕ್ಟಿವ್ ಇರುತ್ತೆ. ಬಟ್ ರೈಟ್ ಬ್ರೈನ್ ಅದನ್ನ ಹೆಚ್ಚು ನಾವು ಯೂಸ್ ಮಾಡೋದಿಲ್ಲ. ಅದಕ್ಕೋಸ್ಕರ ನಾವು ಲೆಫ್ಟ್ ಹ್ಯಾಂಡ್ ಅಲ್ಲಿ ಕೆಲಸ ಮಾಡ್ಬೇಕು, ಹೆಚ್ಚು ಲೆಫ್ಟ್ ಹ್ಯಾಂಡ್ ಅಲ್ಲಿ ಬರಿಬೇಕು. ಓಕೆನಾ? ಸರಿ ಆಯ್ತು ಅಂತ ತಿಳ್ಕೊಳ್ತೀನಿ. ಇದನ್ನು 3 ಇನ್ನೊಂದು ಮಾಡಿ. ತುಂಬಾ ನಂಬರ್ ಬರ್ಕೊಳ್ಳಿ. ವೆರಿ ನೈಸ್. ಓಕೆ, ಇಲ್ಲಿ ನೋಡಿ ಮಧ್ಯಕ್ಕೊಂದು ಡಾಟ್ ಹಾಕೊಳ್ಳಿ. ಇಲ್ಲಿ 1 2 3 4 5 ಬರೀರಿ. ಮೇಲಿಂದ 1 2 3 4 5 ಬರೀರಿ. ಓಕೆ, ಮಾಡಿದ್ರ ಮಕ್ಕಳ? ಆಯ್ತಾ? ಹೇಳ್ಕೊಡ್ಲಾ? ಓಕೆ, ಏನ್ ಮಾಡ್ಬೇಕು ಗೊತ್ತಾ? ಮಧ್ಯದಲ್ಲಿ ಡಾಟ್ ಇದೆ, ಇಲ್ಲಿ 1 ಬರ್ದಿದ್ದೀರಿವಲ್ವಾ? ಇಲ್ಲಿ ಒಂದು ಪೆನ್ಸಿಲ್ ಇಡಿ, ಇಲ್ಲಿ ಒಂದು ಪೆನ್ಸಿಲ್ ಇಡಿ. ಮೇಲಿಂದ ಹಾಗೂ ಕೆಳಗಿಂದ ಇಟ್ರಾ? ಹಿಂಗೆ ಬಂದು ಅದನ್ನು ಜಾಯಿಂಟ್ ಮಾಡಿಸಿ.
left hand in the right hand in the. Okay. Now second one. Third one. ಅರ್ಥ ಆಯ್ತಾ? Fourth one. Yes, yes, very good ಮಾಡಿ. ಆಯ್ತಲ್ವಾ? ಎರಡು ಕೈಯಿಂದ ಮಾಡಿದ್ರಲ್ವಾ? ವೆರಿ ಗುಡ್. ತುಂಬಾ ಚೆನ್ನಾಗಿ ಮಾಡಿದ್ರ ಮಕ್ಕಳ. ಓಕೆ, ಯಾಕೆ ಗೊತ್ತಾ ನಾವು ಮಾಡ್ಬೇಕು ಎರಡು ಕೈಯಿಂದ ಹೇಳಿದಲ್ವಾ? ನಾವು ಲೆಫ್ಟ್ ಹ್ಯಾಂಡ್ ಅಲ್ಲಿ ಬರೆದಾಗ ನಮ್ಮ ರೈಟ್ ಬ್ರೈನ್ ಆಕ್ಟಿವ್ ಆಗುತ್ತೆ. ರೈಟ್ ಬ್ರೈನ್ ಇಸ್ ಅ ಕ್ರಿಯೇಟಿವ್ ಬ್ರೈನ್. ಓಕೆ, ಅದಕ್ಕೋಸ್ಕರ ನೀವೇನ್ ಮಾಡಬೇಕು, ಆದಷ್ಟು ಲೆಫ್ಟ್ ಹ್ಯಾಂಡ್ ಅಲ್ಲಿ ಕೆಲಸ. ಈಗ ರಜಾ ಇದೆ, ಲೆಫ್ಟ್ ಹ್ಯಾಂಡ್ ಅಲ್ಲಿ ಮನೇಲಿ ಕುತ್ಕೊಂಡು ಬರೀರಿ. ಈಗ ನಾನು ಎಷ್ಟು ಹೇಳಕ್ ಆಗಲ್ಲ, ಬಟ್ ನಿಮ್ಗೆ ಹೋಮ್ವರ್ಕ್ ಕೊಡ್ತೀನಿ. ಏನ್ ಗೊತ್ತಾ, ಲೆಫ್ಟ್ ಹ್ಯಾಂಡ್ ಅಲ್ಲಿ ಸಣ್ಣ ಮಕ್ಕಳು ಸ್ಮಾಲ್ ಲೆಟರ್ ABCD ಬರೀರಿ, ಕ್ಯಾಪಿಟಲ್ ಲೆಟರ್ ಬರೀರಿ, 1 to 100 ಬರೀರಿ. ಒಮ್ಮೆಲೆ ಬರೀಕಂದ್ರೆ ಸ್ವಲ್ಪ ಬರೀರಿ, ನಿಮ್ಗೆ ಟೈಮ್ ಸಿಕ್ಕಾಗ ಲೆಫ್ಟ್ ಹ್ಯಾಂಡ್ ಅಲ್ಲಿ ಬರಿತಾ ಹೋಗಿ. ಅಕ್ಷರ ಆಗೋಲ್ಲ, ಬಟ್ ನೀವು ಬರಿತಾ ನೀವು ಆಗತ್ತೆ. ಯಾಕೆ ಗೊತ್ತಾ, ಲೆಫ್ಟ್ ಹ್ಯಾಂಡ್ ಅಲ್ಲಿ ನಿಮ್ಗೆ ಬರೀಲಿಕ್ಕೆ ಕಷ್ಟ ಆಗುತ್ತೆ. ಆಗ ನಿಮ್ಮ ಫೋಕಸ್ ಅಲ್ಲಿಗೆ ಹೋಗುತ್ತೆ. ಸೊ ನಿಮ್ಮ ಫೋಕಸ್ ಇನ್ಕ್ರೀಸ್ ಆಗುತ್ತೆ, ಕ್ರಿಯೇಟಿವಿಟಿ ಎಲ್ಲ ಇನ್ಕ್ರೀಸ್ ಆಗುತ್ತೆ. ಓಕೆನಾ? ದೊಡ್ಡ ಮಕ್ಕಳು ಹೇಳ್ತೇನೆ, ಹೈಸ್ಕೂಲ್ ಮಕ್ಕಳು ಇದ್ದಾರೆ, ನಿಮ್ಗೆ ಇದು ಈಸಿ ಆಗ್ಬೋದು. ನೀವೇನ್ ಮಾಡ್ಬೇಕು, ಲಾಂಗ್ ಆನ್ಸರ್ ನೀವು ಹೆಚ್ಚಾಗಿ ಓದಿದ್ರು ಅದು ಬರೋದಿಲ್ಲ ಅಂದಾಗ ಲೆಫ್ಟ್ ಹ್ಯಾಂಡ್ ಅಲ್ಲಿ ಬರೀರಿ ಮಕ್ಕಳ. ಒನ್ ಪೇಜ್ ಬರೀ, ಒಂದು ಲಾಂಗ್ ಆನ್ಸರ್ ಬರೀರಿ ಲೆಫ್ಟ್ ಹ್ಯಾಂಡ್ ಅಲ್ಲಿ. ಆಗ ಈಗ ಇಂಪ್ರೂವ್ಮೆಂಟ್ ದಿನಾಲು ಮರೀರಿ, ಇಂಪ್ರೂವ್ಮೆಂಟ್ ನೋಡಿ. ನೀವು ಹೀಗೆ ಮಾಡ್ಬೋದು. ಈಗ ಬೇಸಿಗೆ ರಜೆ ಇದೆ ನಿಮ್ಗೆ, ಮನೆಯಲ್ಲಿ ಕೆಲಸ ಮಾಡ್ಬೋದು ಲೆಫ್ಟ್ ಹ್ಯಾಂಡ್ ಅಲ್ಲಿ. ಹಲ್ಲುಜ್ಜಿ ಬೆಳಿಗ್ಗೆ ಲೆಫ್ಟ್ ಹ್ಯಾಂಡ್ ಅಲ್ಲಿ ಬುಕ್ಸ್ ಅನ್ನ ಬ್ಯಾಗ್ ಅಲ್ಲಿ ಇಡುವುದಾ, ಅಥವಾ ಈಗ ಅಮ್ಮನಿಗೆ ಸ್ವಲ್ಪ ಹೆಲ್ಪ್ ಮಾಡ್ಬೋದು. ಲೆಫ್ಟ್ ಹ್ಯಾಂಡ್ ಅಲ್ಲಿ ಕಸ ಗುಡಿಸ್ಬೋದು, ಮೊಪಿಂಗ್ ಮಾಡ್ಬೋದು, ಬಟ್ಟೆಗಳನ್ನು ಮಡ್ಚಿಡ್ಬೋದು, ಪಾತ್ರೆಗಳನ್ನು ಜೋಡಿಸ್ಬೋದು. ಅಮ್ಮನಿಗೂ ಹೆಲ್ಪ್ ಆಗುತ್ತೆ, ನಿಮ್ಗೂ ಆಗುತ್ತೆ ಹೆಲ್ಪ್ ಅಲ್ವಾ? ಕರೆಕ್ಟ್ ಮಾಡ್ತೀರಲ್ವಾ ಹೆಲ್ಪ್? ಗಾಜಿನ ಪಾತ್ರೆ ಹೊಡಿಬೇಡಿ, ಅಮ್ಮ ನಂಗೆ ಬೇದಾರು. ಓಕೆ, ಈಗ ಏನ್ ಮಾಡ್ಬೋದು, ಈಗ ನೀವು ಒಂದೇ ಕೆಲಸ ಮಾಡಿದ್ರಿ. ಈಗ ನಾನು ಇದನ್ನ ಹೋಮ್ ವರ್ಕ್ ಆಗಿ ಹೇಳ್ತೀನಿ, ಈಗ ಮಾಡ್ಲಿಕ್ಕಲ್ಲ. ನೀವು ಸ್ವಲ್ಪ ದೊಡ್ಡ ಮಕ್ಳು ಏನ್ ಮಾಡ್ಬೋದು, ಇದು ಕಾಣಿಸಿದ್ರೆ ಗೊತ್ತಿಲ್ಲ, ಮೇ ಬಿ ಈ ಲೆಫ್ಟ್ ಹ್ಯಾಂಡ್ ಅಲ್ಲಿ ಬರೋದು ಅಭ್ಯಾಸ ಆದ್ಮೇಲೆ ಸ್ವಲ್ಪ ಎರಡು ಕೈಯಲ್ಲಿ ಬೇರೆ ಮಾಡ್ಬೇಕು. ಅಂದ್ರೆ ಒಂದು ಕೈಯಲ್ಲಿ ನೀವು ಕ್ಯಾಪಿಟಲ್ ABC ಬರೆದ್ರೆ, ಇನ್ನೊಂದ್ ಕೈಯಲ್ಲಿ ಸ್ಮಾಲ್ ABC ಬರೀಲಿಕ್ಕೆ ಪ್ರಯತ್ನ ಮಾಡ್ಬೇಕು. ಒಂದ್ ಕೈಯಲ್ಲಿ 1 2 3 ಬರೆದ್ರೆ, ಇನ್ನೊಂದ್ ಕೈಯಲ್ಲಿ ರೋಮನ್ ನಂಬರ್ಸ್ ಬರೀಲಿಕ್ಕೆ ಪ್ರಯತ್ನ ಮಾಡ್ಬೇಕು. ಓಕೆನಾ? ಒಂದ್ ಕೈಯಲ್ಲಿ ಟ್ರಯಾಂಗಲ್ ಮಾಡಿದ್ರೆ, ಇನ್ನೊಂದ್ ಕೈಯಲ್ಲಿ ಸರ್ಕಲ್ ಮಾಡ್ಬೇಕು. ಅಟ್ ಎ ಟೈಮ್ ಸೈಮಲ್ಟಿ ಮಾಡ್ಬೇಕು, ಬೇರೆ ಅಲ್ಲ. ಮತ್ತೆ ರಿವರ್ಸ್ ಬರೀರಿ ABCD. ನೋಡ, 1 2 3 26 ಬರೀತೀರಾ, ಮತ್ತೆ ರಿವರ್ಸ್ ZYXWVUTST ರಿವರ್ಸ್ ಬರೀರಿ. ರಿವರ್ಸ್ ಬರೀ, ಇದು ಒಂದು ಆಕ್ಟಿವ್. ಏನ್ ಹೇಳಿದ್ರಿ? ಇನ್ನು ಎಷ್ಟೊತ್ತಾಗುತ್ತೆ? ಸಮಯ ಆಯ್ತು ಮೇಡಮ್. ಸಮಯ ಆಯ್ತು, ನಮಗೆ ಕೊಟ್ಟದೆ ಸ್ವಲ್ಪ ನೀವು. ಮೇಡಮ್ ಇನ್ನೊಂದು ಕ್ಲಾಸ್ ತಗೊಂತೀರಾ ನೆಕ್ಸ್ಟ್ ಗೆ ಯಾವತ್ತಾದ್ರೂ? ಟೈಮ್ ಇದು ಒಂದೇ ನನ್ನ ಶೆಡ್ಯೂಲ್ ಅಲ್ಲಿ ಒಂದೇ ಕ್ಲಾಸ್ ಇತ್ತು, ಅದಕ್ಕೆ ನಾನು ಇಷ್ಟೇ ಪ್ರಿಪೇರ್ ಮಾಡಿ ಬಂದಿದ್ದೇನೆ. ಇನ್ನು ಸ್ವಲ್ಪ ಇನ್ನೊಂದು ಕ್ಲಾಸ್ ಕೊಡ್ತೀನಿ ಅಂತಂದ್ರೆ ನೆಕ್ಸ್ಟ್ ಇನ್ನೊಂದು ಕ್ಲಾಸ್ ಕೊಡಿ ಮೇಡಮ್. ಒಂದೇ ಸಲಿಗೆ ಮುಗ್ಸಕ್ ಆಗೋದಿಲ್ಲ. ಹಾ ಸರಿ, ಮಕ್ಳು ಸ್ವಲ್ಪವೇ ಬೇಕಲ್ವಾ? ಓಕೆ ಸರಿ. ಹಾಗಾದ್ರೆ ಇನ್ನೊಂದು ಕ್ಲಾಸ್ ಅಲ್ಲಿ ಇನ್ನು ಸ್ವಲ್ಪ ಮಾಡುವ. ಸರಿ, ಹಾಗಾದ್ರೆ ಎಲ್ಲಿಗೆ ಮಾಡ್ತೀರಾದ್ರೆ ಮುಗಿಸುವ. ಈಗ ಬ್ರೈನ್ ಗೆ ಕೆಲಸ ಸಿಗ್ತಾ ಇದೆ. ಲೆಫ್ಟ್ ಹ್ಯಾಂಡ್ ಅಲ್ಲಿ ರೈಟ್ ಬ್ರೈನ್ ಆಕ್ಟಿವೇಶನ್ ಕಡೆ ಹೋಗ್ತಾ ಇದೆ ಎಲ್ಲರ ಚಿತ್ತ, ಎಲ್ಲರ ಗಮನ ಅಲ್ವಾ ಮಕ್ಕಳೇ? ಇದು ಹೇಗೆ ಹೇಳ್ಕೊಟ್ರು, ನಾವು ಮತ್ತೆ ಮಾಡ್ಬೇಕು, ಮತ್ತೆ ಮನನ ಮಾಡ್ಬೇಕು ಅಂತ ಎಲ್ರು ಯೋಚಿಸ್ತಾ ಇದ್ದಾರೆ ಅಂತ ನನ್ನ ಭಾವನೆ ಅಲ್ವಾ ಮಕ್ಕಳೇ? ಪ್ರಾಕ್ಟೀಸ್ ಮಾಡ್ತಿರಲ್ಲ ಮನೆಯಲ್ಲಿ? ಮಕ್ಕಳಿಗೆ ಹೇಳ್ಕೊಡಿ. ಹೇಳಿ ಮೇಡಮ್, ಏನೋ ಹೇಳ್ತಾ ಇದ್ರಿ. ಪೇರೆಂಟ್ಸ್ ಮಕ್ಕಳಿಗೆ ಹೇಳ್ಕೊಳ್ಳಿ, ಸಹಾಯ ಮಾಡ್ಲಿ ಅವರಿಗೆ. ಮತ್ತೆ ವಿಡಿಯೋ ಕಳಿಸ್ತಾರೆ ಅಶ್ವಿನ್ ಮ್ಯಾಮ್, ಅದನ್ನ ನೋಡಿ ಮತ್ತೆ ಮಾಡಿ. ಸೆಟ್ಟಿಂಗ್ಸ್ ಹೋಗಿದ್ದೀರಾ? ದಯವಿಟ್ಟು ಯಾರನ್ನು ಫೋನ್ ಟಚ್ ಮಾಡಬೇಡಿ. ಇಲ್ಲಿ ಡ್ಯಾನಿಯಲ್ಲೋ ಎಲ್ಲ ತೋರಿಸ್ತಾ ಇದೆ ಆಪ್ಷನ್, ಫೋನಲ್ಲಿ ಏನು ಮಾಡಬಾರ್ದು. ಓಕೆ,
ಎಸ್ ಮಕ್ಕಳ, ಸಾಧ್ಯವಾದ್ರೆ ನಾವು ಏನೇನ್ ಕಲಿತೀವಿ ಪ್ರತಿದಿನ, ಅಥವಾ ಇದು ದಿನ 4 ಇವತ್ತು, ಈ 4 ದಿನಗಳಲ್ಲಿ ಏನೇನ್ ಕಲ್ತಿದೀವಿ ಅಂತ ಶಾರ್ಟ್ ಆಗಿ ಒಂದು 2 ಮಿನಿಟ್ಸ್ ಅಥವಾ 5 ಮಿನಿಟ್ಸ್ ವಿಡಿಯೋ ಮಾಡಿ ನೀವು ಕಳ್ಸ್ಕೊಡ್ಬೋದಾ? ಯಾರು ಕಳ್ಸ್ಕೊಡ್ತೀರಾ? ಸಿಂಬಲ್ ಮಾಡಿ. ಆ ವಿಷ್ಣು, ವಿಹಾನ್ ಪುಟ್ಟ ಹ್ಯಾಂಡ್ ರೈಸ್ ಮಾಡಿದ್ದಾರೆ. ನೀವು ಒಂದು ವಿಡಿಯೋ ಮಾಡಿ ಪುಟ್ಟ, ನಿಂಗೆ ಏನೇನು ಈ ಕ್ಲಾಸ್ಗಳಲ್ಲಿ ಕಲ್ತಿದೀವಿ ಮಾವತೋರ್ ಫೌಂಡೇಶನ್ ಕ್ಲಾಸ್ ಅಲ್ಲಿ, ಅದನ್ನ ಸ್ಮಾಲ್ ವಿಡಿಯೋ ಮಾಡಿ ಅಡ್ಮಿನ್ ಅಂತ ಇರುತ್ತೆ, ಅಡ್ಮಿನ್ಗೆ ಕಳಿಸ್ಕೊಡಿ. ಅಶ್ವಿನಿ ಅಂತ ಇರುತ್ತೆ, ಕಳಿಸ್ಕೊಡಿ. ನಾನು ಎಲ್ಲ ಗ್ರೂಪ್ಗೆ ಸೆಂಡ್ ಮಾಡ್ತೀನಿ. ಓಕೆನಾ? ಯಾರಿಗೆಲ್ಲ ಸಾಧ್ಯ ಆಗುತ್ತೆ ಮಕ್ಕಳ, ನೀವು ಅದನ್ನ ಮಾಡಿ. ಓಕೆ ಓಕೆ, ಕಾರ್ಯಕ್ರಮ ಸಂಪನ್ನ ಮಾಡೋಣ. ಹೇಮಾ ಮೇಡಮ್. ಅಶ್ವಿನಿ ಮೇಡಮ್, ಜಯಶ್ರೀ ಮೇಡಮ್ ಬಗ್ಗೆ ಹೇಳಲೇಬೇಕು. ಅದ್ಭುತವಾಗಿತ್ತು. ನನ್ಗಂತೂ ಭಾರಿ ಖುಷಿ ಆಯ್ತು. ನಾನು ಟ್ರೈ ಮಾಡ್ದೆ ನೋಡಿ, ಮಕ್ಕಳ ತರ ಕೂತು ನಾನು ಕಲ್ತೆ. ಮಕ್ಕಳು ಇನ್ನೂ ಬೇಗ ಚೆನ್ನಾಗಿ ಮಾಡಿರ್ತಾರೆ. ಅದ್ಭುತವಾದ ತರಗತಿ. ನನಗಂತೂ ತುಂಬಾ ಇಷ್ಟ ಆಯ್ತು. ಸೊ ಜಯಶ್ರೀ ಮೇಡಮ್ ಮತ್ತೆ ಬಂದು ನಮ್ಮ ಲೆಫ್ಟ್ ಅಂಡ್ ರೈಟ್ ಬ್ರೈನ್ ಆಕ್ಟಿವೇಟ್ ಮಾಡ್ಬೇಕು ಅಂತ ಮತ್ತೆ ನಿಮ್ಮನ್ನ ಇನ್ನೊಂದ್ಸರಿ ಕೇಳ್ಕೊಳ್ತೀನಿ ಮೇಡಮ್. ಅದ್ಭುತವಾದ ಕ್ಲಾಸ್. ಮಕ್ಕಳ ಎಲ್ಲ ಚಪ್ಪಾಳೆ ಒಂದ್ಸರಿ ಜಯಶ್ರೀ ಮೇಡಮ್ಗೆ. ಅವಕಾಶಕ್ಕಾಗಿ ಧನ್ಯವಾದಗಳು ಮ್ಯಾಮ್. ಥ್ಯಾಂಕ್ ಯು. ಓಕೆ, ಕಾರ್ಯಕ್ರಮ ಸಂಪನ್ನ ಮಾಡೋಣ. ಅದಕ್ಕಿಂತ ಮುಂಚೆ ಜಯಶ್ರೀ ಮೇಡಮ್ಗೆ ನಿಜವಾಗ್ಲೂ ಚಪ್ಪಾಳೆ ಬರ್ಲೇಬೇಕು. ನಾನು ಅದನ್ನ ಹೇಳ್ತಿದ್ದೆ. ಮತ್ತೊಂದ್ಸಲ ನನ್ನ ಕಡೆಯಿಂದ ನನಗೂ ತುಂಬಾ ಖುಷಿ ಆಯ್ತು ಮೇಡಮ್. ಮಕ್ಕಳಾಗಿ ನಾವು ಕಲಿಯುವಂತಹ ಒಂದು ಕಲಿಕೆ ಎಲ್ಲಾ ಸೀನಿಯರ್ಸ್ ಮಾಸ್ಟರ್ಸ್ಗಳು ನಮ್ಗೆ ಕಲ್ಸ್ಕೊಡ್ತಾ ಇದ್ದೀರಾ ಮಕ್ಕಳಿಗೆ. ನಾಗರತ್ನಮ್ಮ ಮೇಡಮ್ಗೆ, ವೇದವತಿ ಅಮ್ಮಗೆ, ಆಮೇಲೆ ಹೇಮಾ ಮೇಡಮ್ಗೆ, ಜಯಶ್ರೀ ಮೇಡಮ್ಗೆ, ಲತಾ ಮೇಡಮ್ಗೆ, ಎಲ್ರಿಗೂ ಕೂಡ ಈ ಮೂಲಕ ಕೃತಜ್ಞತೆ, ಗ್ರಾಟಿಟ್ಯೂಡ್ ನ ಸಲ್ಲಿಸ್ತಾ ಇದ್ದೇವೆ ಮಕ್ಕಳೇ. ಲೇಖನ ತೋರಿಸಿದ್ದಾಳೆ. ವೆರಿ ಗುಡ್ ಲೇಖನ ಸಿಎಕೆ ವೆರಿ ಗುಡ್ ತೋರಿಸ್ತಿದ್ದಾನೆ. ಅವ ಮಾಡಿದ್ದಾನೆ ಚೆನ್ನಾಗಿ. ವೆರಿ ಗುಡ್ ಪುಟ್ಟ. ಲೇಖನ ಪುಟ್ಟ ಸೂಪರ್, ವೆರಿ ಗುಡ್. ಓಕೆ, ಕಾರ್ಯಕ್ರಮ ಸಂಪನ್ನ ಮಾಡೋಣ. ಹೆಣ್ ಮಾಡಿ ಮೇಡಮ್. ಮಾಡ್ತೀರಾ ಮೇಡಮ್? ಎಸ್ ಸನ್ನಿಧಿ, ವೆರಿ ಗುಡ್. ಹೇಮಾ ಮೇಡಮ್. ಇದುವರೆಗೆ ಭಾಗವಹಿಸಿದ ಎಲ್ಲರಿಗೂ ಧನ್ಯವಾದಗಳು. ಎಲ್ಲ ಮಕ್ಕಳಿಗೂ ಕೂಡ ಧನ್ಯವಾದಗಳು. ಸೊ ಇಲ್ಲಿಗೆ ನಾವು ಈ ದಿವಸಿಗೆ ಮುಗಿಸೋಣ ಮಕ್ಕಳ. ಥ್ಯಾಂಕ್ ಯು. ನಾಳೆ ಇದೇ ರೀತಿ ಖುಷಿಯಾಗಿ ಎಲ್ರು ಬೆಳಿಗ್ಗೆ ಮತ್ತೆ ಸಾಯಂಕಾಲ ಸೇರೋಣ. ಥ್ಯಾಂಕ್ ಯು. ಬಾಯ್. ಗುಡ್ ನೈಟ್.